ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತಮ್ಮನ್ನ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಪಕ್ಷೇತರ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಏನಂತ ತಮ್ಮನ್ನು ಸಂಬೋಧಿಸಲಿ? ಭಾರತೀಯ ಜನತಾ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅಂತಲೇ ಕರಿಬೇಕು. ಗಾಲಿ ಜನಾರ್ದನ್ ರೆಡ್ಡಿ ಈ ಹೆಸರು ಕೇಳಿದರೆ ಕರ್ನಾಟಕದ ರಾಜಕಾರಣ ಗಡ 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 ಅಂತ ನಡುಕ್ತಾ ಇದ್ದಂಥ ಒಂದು ಕಾಲ ಇತ್ತು. ನೆನಪಿದೆಯಾ ತಮಗೆ? ಜಸ್ಟ್ ತಮಗೂ ಗೊತ್ತು, ಇಡೀ ರಾಜ್ಯಕ್ಕೂ ಗೊತ್ತಿತ್ತು. ಅದು ನಡುಗುವಂಥದ್ದು ಕಾಂಗ್ರೆಸ್ ಅವ್ರಿಗೆ ನಡುಕ ಆ ಟೈಮಲ್ಲಿ. ಆ ಶಕ್ತಿ ಇನ್ನೂ ಉಳ್ಕೊಂಡಿದೆಯಾ ಸರ್? ಖಂಡಿತವಾಗ್ಲೂ ಕೂಡ ಆ ಶಕ್ತಿ ಉಳ್ಕೊಂಡಿದೆ ಅನ್ನೋ ವಿಶ್ವಾಸಕ್ಕೆ ಇವತ್ತು ಮತ್ತು ನಾನು ಪುನಃ 13 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದು. ಕ್ರಿಕೆಟ್ನಲ್ಲಿ ಪವರ್ ಪ್ಲೇ ಇದ್ದ ಹಾಗೆ ರಾಜಕಾರಣದಲ್ಲೂ ಸಹ ಪವರ್ ಪ್ಲೇ ಆಟ ಆಡಿದ ರಾಜಕಾರಣಿ ತಾವು. ಹೌದು, ಅಂಥದ್ದೊಂದು ಸ್ಕಿಲ್ ಇತ್ತು ತಮಗೆ. ಆ ಸ್ಕಿಲ್ ಇನ್ನೂ ಇದೆಯಾ ಸರ್? ಸೊ ಆ ಸ್ಕಿಲ್ ಇದೆ ಅನ್ನೋದಕ್ಕೆ ಮೊನ್ನೆ ಏನು ಪಕ್ಷನ ಸ್ಥಾಪನೆ ಮಾಡಿ ಜನಗಳಲ್ಲಿ ಆ ನಂಬಿಕೆ ಮತ್ತು ಆ ಪ್ರೀತಿ ವಿಶ್ವಾಸ ಮೊದಲಿನ ಹಾಗೆ ಮುಂದೆ ಇದೆ ಅನ್ನುವಂಥ ಒಂದು ವಿಶ್ವಾಸ ಮೂಡಿ ಬಂದ ಮೇಲೇ ಮತ್ತು ಮಾತೃಪಕ್ಷಕ್ಕೆ ಮರಳಿ ಬರೋದಕ್ಕೆ ಅವಕಾಶ ಆಗಿದ್ದು. ಸರ್, ತಾವು ಪದೇ ಪದೇ ಮಾತೃಪಕ್ಷ 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 ಅಂತಿರಲ್ಲ, ತಮ್ಮ ಕಷ್ಟ ಕಾಲದಲ್ಲಿ ಎಲ್ಲಿತ್ತು ಸರ್ ನಿಮ್ಮ ಮಾತೃಪಕ್ಷ? ಅಂದರೆ ಜಸ್ಟ್ ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ಸ್ವಂತ ನಿಜವಾಗ್ಲಿಂದ ನಾವು ಒಂದು ಉದಾಹರಣೆ ತಗೊಂಡ್ರೆ, ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳೇ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮಕ್ಕಳನ್ನ ಬಿಟ್ಟು ದೂರ ಇರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂದರೆ ಉದಾಹರಣೆಗೆ ನಾವು ಸಾಕ್ಷಾತ್ ಶ್ರೀರಾಮಚಂದ್ರನ ಯಾಕೆ ನೆನೆಸ್ತೀವಿ ಅಂತಂದರೆ, ಒಬ್ಬ ಮನುಷ್ಯ ಈ ರೀತಿ ಕಷ್ಟಗಳಲ್ಲಿ ಬಿದ್ದಾಗ ಆ ಶ್ರೀರಾಮಚಂದ್ರನಿಗೆ ತಪ್ಪಿಲ್ಲ ನಾವೆಷ್ಟು ಅಂತೇಳಿ. ಅಂದರೆ ಶ್ರೀರಾಮಚಂದ್ರ ಸೀತಾಮಾತೆ ಸಮೇತ ಲಕ್ಷ್ಮಣರ ಜೊತೆಯಲ್ಲಿ ಕಾಡಿಗೆ ಹೋದಾಗ ದಶರಥರು ಅಥವಾ ಇಡೀ ಅಯೋಧ್ಯೆಯ ಪ್ರಜೆಗಳು ಅವ್ರ ಜೊತೆ ಹೋಗಲಿಲ್ಲ. ಸೊ ಕಷ್ಟ ಅನುಭವಿಸಿದ್ದು ಅವರು, ಅವರ ಶ್ರೀಮತಿ, ಒಬ್ಬ ಸಹೋದರ. ಸರ್, ವಾಟ್ ಈಸ್ ಜನಾರ್ದನ್ ರೆಡ್ಡಿ ಸರ್ ನಿಮ್ಮ ಪ್ರಕಾರ? ಜನಾರ್ದನ್ ರೆಡ್ಡಿನೇ. ನಿಮ್ಮ ಪ್ಲೇಸನ್ನು ಯಾರು ಆಕ್ಯುಪೈ ಮಾಡೋಕ್ಕಾಗೋದಿಲ್ವಾ? ಅಂದರೆ ಅದು ನಾನು ಹೇಳೋದಕ್ಕಿಂತ ಕೂಡ ಅದು ಜನರೇ ಹೇಳಬೇಕಾಗುತ್ತೆ. ಸರ್, ತಮಗೊಂದು ರಿವೆಂಜ್ ಕ್ಯಾರೆಕ್ಟರ್ ಇದೆ ಅಂತ ನಾನು ಕೇಳಿದ್ದೀನಿ. ತಮಗೆ ಯಾರೆಲ್ಲ ಕಷ್ಟ ಕಾಲದಲ್ಲಿ ಕೈ ಬಿಟ್ಟರೋ, ದ್ರೋಹ ಮಾಡಿದ್ರೋ, ಸಿಕ್ಸಾಕಿದ್ರೋ, ಈಗ ರಿವೆಂಜ್ ತೆಗೆದುಕೊಳ್ಳುವಂಥ ಕಾಲ ಬಂದಿದೆ ಅಂತ ಅನಿಸಿದೆಯಾ ತಮಗೆ? ಒಂದು ವಿಷಯ ಏನಂತಂದರೆ, ನಾನು ಈ ಕರ್ಮದ ಬಗ್ಗೆ ನಾವೇನು ಭಗವದ್ಗೀತೆಯಲ್ಲಿ ನಾವು ಓದ್ತೀವೋ, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, 1,000 ಆಕಳುಗಳನ್ನು ಒಂದು ಕಡೆ ಕಟ್ಟಿ ಹಾಕಿಬಿಟ್ಟು ಕರುನ ಬಿಟ್ಟರೆ ಆ ಕರು ತನ್ನ ತಾಯಿ ಆಕಳ ಹತ್ರನೇ ಅದು ಹೋಗಿ ಹಾಲು ಕುಡಿಯುತ್ತೆ ವಿನಃ ನಿಮಗೆ ಅದು ಬೇರೆ ಆಕಳ ಹತ್ರ ಹೋಗಲ್ಲ. ಆ ರೀತಿ ಕರ್ಮ ಅನ್ನೋದು ಕೂಡ ನಾವೇನು ಮಾಡ್ಕೊಳ್ತೀವೋ ಅದು ಹಾಗೆ ಹೀಗೆ ಸುತ್ತಾಡಿಕೊಂಡು ಮತ್ತು ನಮ್ಮ ಹತ್ರ ಬಂದೇ ಬರುತ್ತೆ, ಅದು ನಾವು ಅನುಭವಿಸಲೇಬೇಕು. ಹಾಗಾಗಿ ಕರ್ಮ ಸಿದ್ಧಾಂತ ನಂಬಿರುವಂಥ ನಾನು ಇಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ತಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಒಂದೇನೆಂದರೆ, ನಾನು ಯಾರಿಗೂ ನಂಬಿಕೆ ದ್ರೋಹ ಮಾಡಿಲ್ಲ, ಯಾರ ಜೋಬಿಗೂ ಕೈ ಹಾಕಿಲ್ಲ, ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಆ ಒಂದು ಧೈರ್ಯದಲ್ಲೇ ನಾನು ಬದುಕಿದ್ದವನು. ಹಾಗಾಗಿ 13 ವರ್ಷ ಕೂಡ ಇಷ್ಟೆಲ್ಲ ಕಷ್ಟಗಳಾದರೂ ಕೂಡ ಭಗವಂತ ಎಲ್ಲ ಆರೋಗ್ಯ, ಒಂದು ಧೈರ್ಯ, ಒಂದು ಮಾನಸಿಕ ಸ್ಥಿತಿ ಇವೆಲ್ಲ ಇರಬೇಕು ಅಂತಂದರೆ ನಾನು ಒಳ್ಳೆ ಕರ್ಮ ಮಾಡ್ಕೊಂಡಿದ್ದೀನಿ ಅನ್ನೋ ನಂಬಿಕೆ. ಪೂರ್ವ ಜನ್ಮದಲ್ಲಿ ಏನಾದರೂ ಮಾಡಿದ್ದು ನನಗೆ ಈ ಕಷ್ಟಗಳು ಬರಲಿಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಇವಾಗ ನಾನು ಮತ್ತೆ ರಿವೆಂಜ್ ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಮತ್ತು ಹೊಸ ಒಂದು ಕೆಟ್ಟ ಕರ್ಮ ಮತ್ತು ನನ್ನ ತಲೆ ಮೇಲೆ ಹಾಕ್ಕೊಳ್ಳೋಂಥ ಒಂದು ಪ್ರಯತ್ನ ನಾನು ಮಾಡಿಲ್ಲ. ಏನಿದ್ರೂ ಕೂಡ ಅವರವರ ಹಣೆ ಬರಹ, ಅವರವ್ರ ಕರ್ಮನ ಅವ್ರಿಗೆ ಬಿಟ್ಟು ಆ ಭಗವಂತನಿಗೆ ಬಿಡ್ತೀನಿ ನಾನು. ಈಗ ಮುಂದಿನ ಹಾದಿ ಹೇಗೆ? ಯಾವ ಥರದ ರಾಜಕಾರಣಿ ತಾವೀಗ? ಅಂದರೆ ಈ ಹಿಂದೆ ಯಾವ ಥರ ರಾಜಕಾರಣ ಮಾಡಿದ್ರೆ ಅದೇ ಸ್ಟೈಲ್ ಆಫ್ ಆ್ಯಕ್ಷನ್ ಇರುತ್ತೋ ಅಥವಾ ಖಂಡಿತವಾಗ್ಲೂ ಕೂಡ ಚೇಂಜ್ ಆಗಿದೆ? ಒಂದು ವಿಷಯ ರಾಜಕೀಯವಾಗಿ ನಾನು ತಗೊಂಡ್ರೆ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪುನಃ ನಾನು ಸೇರ್ಕೊಂಡ ನಂತರ ಪಕ್ಷ ಇವತ್ತು ನನಗೇನು ಜವಾಬ್ದಾರಿ ಕೊಡುತ್ತೇನೋ ಆ ಜವಾಬ್ದಾರಿ ನಿಭಾಯಿಸೋದು ಆಗಿರ್ಬೋದು. ಅಂದರೆ ಜಯ ಗಳಿಸೋವರೆಗೂ ಕೂಡ ನಾನು ವಿಶ್ರಮ ತಗೊಳ್ಳುವಂಥ ಪ್ರಶ್ನೆನೇ ಬರಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಹಠದಿಂದನೇ ಕೆಲಸ ಮಾಡ್ತೀನಿ. ಪಕ್ಷ ಕೊಟ್ಟಿರೋ ಜವಾಬ್ದಾರಿನ ಖಂಡಿತವಾಗಲೂ ಕೂಡ ನಾನು ಅದನ್ನು ಸಕ್ಸಸ್ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಬೇಡಾದ ಜನಾರ್ದನ್ ರೆಡ್ಡಿ ಲೋಕಸಭೆಯಲ್ಲಿ BJPಗೆ ಬೇಕಾಯಿತು. ಏನಿದ್ರು ರಹಸ್ಯ? ನನಗೆ ಒಂದು ವಿಚಾರ ನಾನು ತಮ್ಮಲ್ಲಿ ಹೇಳ್ತೀನಿ. ಸುಮಾರು 2 ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಜನಾರ್ದನ್ ರೆಡ್ಡಿ ಇಲ್ಲದ ಹಾಗೇ ಅವರು ಗೆದ್ದಿದ್ದಾರೆ ಅನ್ನೋದಂತೂ ಸತ್ಯ. ಇದು 3ನೇ ಬಾರಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ
ಇವತ್ತು ದೇಶದಲ್ಲಿ ಜನರ ಅಭಿಪ್ರಾಯ, ಮಾಧ್ಯಮಗಳ ಅಭಿಪ್ರಾಯ ಒಬ್ಬೊಬ್ಬರ ರೀತಿ ಒಂದೊಂದು ರೀತಿ ಇತ್ತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಬಹುತೇಕವಾಗಿ ನನ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಈ ವ್ಯಕ್ತಿ ಬೇಕು ರಾಜಕಾರಣಕ್ಕೆ ಅನ್ನೋಂಥದ್ದನ್ನು ಜನರು ಮನಸ್ಸಲ್ಲಿ ಇದೆ ಅನ್ನೋದನ್ನು ತಿಳ್ಕೊಂಡು ಭಾರತೀಯ ಜನತಾ ಪಕ್ಷ ಪುನಃ ಮತ್ತೆ ನನ್ನನ್ನು ಸೇರಿಸ್ಕೊಂಡಿರೋವಂಥದ್ದು. ಹಾಗಾಗಿ ಲೋಕಸಭಾ ಚುನಾವಣೆಗೆ ನಾನು ಅನಿವಾರ್ಯ ಅಂತೂ ಅಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇನ್ನಿಷ್ಟು ಬಲ ನಾನು ಕೊಡ್ಬೋದು ಅನ್ನೋವಂಥ ಒಂದು ನಂಬಿಕೆಯಲ್ಲೇ ಇವತ್ತು ತಗೊಂಡಿರೋವಂಥದ್ದು. ಸರ್, ತಮ್ಮ ಬಗ್ಗೆ ಏನೇ ಕಂಪ್ಲೇಂಟ್ಸ್ಗಳಿರ್ಬೋದು, ಆರೋಪಗಳಿರ್ಬೋದು, ಒಂದು ಪ್ರಖ್ಯಾತಿ ಏನಂದರೆ ತಾವು ಮೋದಿ ಎರಾ ಶುರುವಾಕ್ಕಿಂತ ಮುಂಚೆ ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ತಂದಂಥ ಖ್ಯಾತಿ ತಮಗೆ. ಇದು ಜನಾರ್ದನ್ ರೆಡ್ಡಿ ಅವರ ಹೆಸರಿಗೆ ಇದು ಇತಿಹಾಸ ಹೇಳುತ್ತೆ. ಜೊತೆಗೆ ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇ ತಾವು ಆಪರೇಷನ್ ಕಮಲ ಮಾಡ್ದಕ್ಕೇನೆ ಆವಾಗ ನಿಮ್ಮ ಸರ್ಕಾರ ಬಂತು, ಸರ್ಕಾರ ರಚನೆ ಆಯಿತು. ಆಪರೇಷನ್ ಕಮಲ BJPಗೆ ಮೋದಿ ಯಾರ ಬಂದಮೇಲೆ ಅನೇಕ ರಾಜ್ಯದಲ್ಲಿ ಹೆಲ್ಪ್ ಆಯಿತು. ಆದರೆ ಅದನ್ನು ಕಂಡು ಹಿಡಿದಂಥ ಪಿತಾಮಹ ತಮ್ಮನ್ನು ಮಾತ್ರ ಬಿಟ್ಬಿಟ್ರು. ಜಸ್ಟ್ ಒಟ್ಟಿಗೆ ಅಟ್ಲೀಸ್ಟ್ ನಾವೇನು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದ ಮೊದಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನೋಂಥ ಒಂದು ಖ್ಯಾತಿಗೆ ತಾವು ಹೇಳಿದಾಗೆ ಆ ಒಂದು ಗೌರವ ನನಗೇನು ಸಿಕ್ಕಿದೆನೋ, ಅದು ನಂತರ ಅದು ಆಪರೇಷನ್ ಕಮಲ ತಾವು ಹೇಳಿದಾಗೆ ಅದು ಪಾರ್ಟ್ ಆಫ್ ಪೊಲಿಟಿಕಲ್ ಲೈಫ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಅದು ಮರೆತೋಗಿದ್ದಾರೆ ಅನ್ನೋದಕ್ಕಿಂತ ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು, ತಾವಾಗಿರ್ಬೋದು, ಅದನ್ನು ನೆನಪಿಸ್ತಾನೇ ಇರ್ತಾರೆ. ಯಾರೇ ಮರ್ತಿದ್ರೂ ಕೂಡ ಮಾಧ್ಯಮಗಳು ಅಟ್ಲೀಸ್ಟ್ ನೆನಪಿಸ್ತಾ ಇದೆ. ಅದಕ್ಕೆ ನನಗೆ ಸಂತೋಷ. ಸರ್, ಈಗ ಕರ್ನಾಟಕದಲ್ಲಿ 2008 ಹಿಂದೆ ಒಬ್ಬರೇ ಜನಾರ್ದನ್ ರೆಡ್ಡಿ ಇದ್ದರು. ಈಗ ತುಂಬ ಜನ ಜನಾರ್ದನ್ ರೆಡ್ಡಿ ಇದ್ದಾರೆ. ರಾಜಕಾರಣದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟರು ಅದನ್ನು ಆಕ್ಯುಪೈ ಮಾಡಿಬಿಡ್ತಾರೆ. ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. 2008ರಲ್ಲಿ ತಾವು ನೋಡಿದ BJPಗೂ ಈಗ ನೋಡ್ತಾ ಇರುವಂಥ BJPಗೂ ಏನು ವ್ಯತ್ಯಾಸ ಇದೆ? ಒಂದು ಮಾತು ನಾನು ಹೇಳ್ತೀನಿ ನಿಮಗೆ. 2008ರಲ್ಲಿ ಜನಾರ್ದನ್ ರೆಡ್ಡಿ ಇದ್ದಿದ್ದು 11ರ ತನಕನೂ, ಈ 13 ವರ್ಷಗಳ ಗ್ಯಾಪ್ ಆದಮೇಲೆ ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಪುನಃ ಇಲ್ಲಿ ಆಗಮನ ಆಗಿದೆ ಅಂತಂದರೆ, ಸೊ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಂತೂ ಅಲ್ಲ, ಎಲ್ಲರೂ ಬರ್ತಾ ಇರ್ತಾರೆ. ಒಂದೊಂದು ಟೈಮ್ ಒಬ್ಬೊಬ್ಬರಿಗೆ ಭಗವಂತ ಸೀಮಿತವಾಗಿ ಇಟ್ಟಿರ್ತಾನೆ. ಸೊ ನನ್ನ ಅದೃಷ್ಟ ಏನಂತಂದರೆ, ಈ ಹಿಂದೆ ನಾನು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಯವ್ರ ಜೊತೆಯಲ್ಲಿ ಚುನಾವಣಾ ಪ್ರಚಾರನೂ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕ್ಷೇತ್ರಗಳಲ್ಲಿ ಮಾಡಿದ್ದ ಅನುಭವ ನನಗೆ. ಮತ್ತು ಅವ್ರನ್ನ ಪ್ರಧಾನಮಂತ್ರಿಯಾಗಿ, ಆ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನನ್ನ ಈ ಒಂದು ಪೊಲಿಟಿಕಲ್ ಗ್ಯಾಪ್ ಪೀರಿಯಡಲ್ಲಿ 10 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನೋ ಒಂದು ನೋವಿತ್ತು. ಆದರೆ ಇವತ್ತು ಆ ನೋವು ಭಗವಂತ ದೂರ ಮಾಡಿ ಅವ್ರಿಗೋಸ್ಕರ ಮತ್ತೆ ನಾನು ಕೆಲಸ ಮಾಡಿ ಅವ್ರನ್ನ ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡೋ ಸಮಯ ಬಂದಿದ್ದಕ್ಕೆ, ಸೊ ಜನಾರ್ದನ್ ರೆಡ್ಡಿ ಒಂದು ಸ್ಥಾನ ಅಂತ ತಾವೇನು ಹೇಳ್ತಾ ಇದ್ದೀರಾ ತುಂಬಲಿಕ್ಕೆ ಅಂತೇಳಿ. ಸೊ ಪೊಲಿಟಿಕಲ್ ಗ್ಯಾಪ್ ಬಂದಾಗ ಎಷ್ಟೋ ಮಂದಿ ಬರ್ತಾ ಇರ್ತಾರೆ. ಬಟ್ ಅವರವ್ರ ಶಕ್ತಿ ಅವರಿಗೆ ಯಾವತ್ತೂ ಸೀಮಿತವಾಗಿರುತ್ತೆ. ಅವರವರ ಒಂದು ಬಲ ಪಕ್ಷಕ್ಕೆ ಯಾವುದೋ ಒಂದು ರೂಪದಲ್ಲಿ ಜೊತೆ ಆಗ್ತಾನೇ ಇರುತ್ತೆ. ಸರ್, 13 ವರ್ಷದ ಕತೆ ಇದೆ ತಮ್ಮದು ಕೇಳಲಿಕ್ಕೆ. ಯಾಕಂದರೆ ತಮ್ಮ ಈ 13 ವರ್ಷದ ಅಜ್ಞಾತವಾಸದ ಕತೆ ಎಲ್ಲೂ ರಿವೀಲ್ ಆಗಿಲ್ಲ. ಜನಾರ್ದನ್ ರೆಡ್ಡಿ ಅವರು ಕಣ್ಣಿಗೆ ಬಿದ್ದೆ ತಮ್ಮ ಪೊಲಿಟಿಕಲ್ ಕರಿಯರನ್ನು ಕಳ್ಕೊಂಡ್ರ? ನಿಮ್ಮ ಮೇಲೆ ಅಸೂಯೆ ಹೆಚ್ಚಾಗಲಿಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಕಾರಣ ಆಯಿತಾ? ಖಂಡಿತವಾಗ್ಲೂ ಕೂಡ ತಾವು ವಿನಾಯಕ್ ನೋಡಿದ ಹಾಗೆ ಜನಾರ್ದನ್ ರೆಡ್ಡಿ ಅವತ್ತು ಇದೇ ಡ್ರೆಸ್ಸೇ ಆಗ್ತಾ ಇದ್ದಿದ್ದು, ಎಸ್ಪೆಷಲಾಗಿ ಏನೂ ಇರ್ತಿದ್ದಿಲ್ಲ. ಆದರೆ ಏನಾಯಿತು ಅಂತಂದರೆ, ನಾನು ತಮಗೆ ಹೇಳಿದೆ, ನಾನು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿರುವಂಥ ನಾನು ಒಂದು ಶ್ರೀಮಂತಿಕೆ ಬಂದಾಗ ಇದ್ದಕ್ಕಿದ್ದಾಗೆ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟು ಇಲ್ಲಿರುವಂಥ ಒಂದು ಹೈಫೈ ಲೈಫನ್ನು ಲೀಡ್ ಮಾಡುವಂಥ ಪ್ರಯತ್ನ ನಾನು ಮಾಡಲಿಲ್ಲ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಹೋಗಲಿಕ್ಕೆ ಏನು 5-6 ತಾಸು ಪ್ರಯಾಣ ಆಗ್ತಾಯಿತ್ತು. ಅವತ್ತಿನ ರೋಡ್ಗಳು, ಪರಿಸ್ಥಿತಿಗಳು, ಅಂದರೆ ಬಂದು ಹೋಗ್ಲಿಕ್ಕೆ 12 ತಾಸುಗಳು ನಾವು ಸಮಯ ವೃಧಾ ಮಾಡೋದಕ್ಕಿಂತ ಭಗವಂತ ನಾನು ಕೊಟ್ಟಿರೋಂಥ ಒಂದು ಐಶ್ವರ್ಯದಲ್ಲಿ ಒಂದು ಹೆಲಿಕಾಪ್ಟರ್, ಅದ್ರ ಬೆಲೆ ಕೂಡ ನಿಮಗೆ 20 ಕೋಟಿ ಬೆಲೆ ಮಾಡೋ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟ್ರಲ್ಲಿ 1 ಗಂಟೆ ಕಾಲದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಹೋಗಲಿಕ್ಕೆ ಅವಕಾಶ ಇತ್ತು. ಸೊ ಹುಟ್ಟೂರಲ್ಲೇ ಬಡತನದಲ್ಲೇ ಹುಟ್ಟಿ ಬೆಳೆದಿರುವಂಥ ನಾನು ಎಷ್ಟೇ ಸಂಪತ್ತು ಐಶ್ವರ್ಯ ಬಂದರೂ ಕೂಡ ಕೊನೆಗೆ ಬಳ್ಳಾರಿಯಲ್ಲೇ ನಾನು ಬೆಳಿಗ್ಗೆ ಸಾರ್ವಜನಿಕರನ್ನ ಅಟೆಂಡ್ ಮಾಡ್ಬೋದು, ಫ್ಯಾಮಿಲಿ ಜೊತೆಯಲ್ಲಿ ಇರಬೇಕು. ಬೆಂಗಳೂರಿಗೆ ಬರಲಿಕ್ಕೆ 1 ತಾಸು, ಸಂಜೆ ಕೆಲಸ ಮುಗಿಸ್ಕೊಂಡು ಮತ್ತೆ ಪುನಃ ನಾನು ವಾಪಸ್ ಹೋಗ್ತಾಯಿದ್ದೆ. ನಾನು ಕಾರಣ ಏನಂತಂದರೆ, ನನ್ನ ಜನರ ನಡುವೆ ನಾನು ನಿರಂತರವಾಗಿ ಇರಬೇಕು ಅನ್ನೋಂಥ ಆಸೆಯಿಂದ ನಾನು ಮಾಡಿದ್ದು. ಬಟ್ ಅದನ್ನು ಕೆಲವೊಂದು ಮಾಧ್ಯಮ ಸ್ನೇಹಿತರು
ಒಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಆ ಕಾಲದಲ್ಲಿ ಹೆಲಿಕಾಪ್ಟರ್ ಅನ್ನೋದೇ ಒಂದು ರಾಜಕಾರಣಿಗಳಿಗೆ ಒಂದು ಹೊಸ ಒಂದು ಇದು ಕಾಣಿಸ್ಬಿಡ್ತು. ಸೊ ಬೆಳಿಗ್ಗೆ ಸಾಯಂಕಾಲ ಬಳ್ಳಾರಿ ಬೆಂಗಳೂರು ನಡುವೆ ಓಡಾಡ್ತಾ ಇರೋದೇ ಒಂದು ಅಸೂಯೆ, ಸಹಜವಾಗಿ ಅದು. ಅಲ್ಲ, ಮಾತಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಭೂಮಿ ಮೇಲೆ ಇದ್ಕಿಂತ ಆಕಾಶದ ಮೇಲೆ ಇದ್ದಿದ್ದೇ ಹೆಚ್ಚು ಎನ್ನೋರು. ಸೊ ಅದು ಕಾರಣ ಕೇವಲ ನಾನು ಬಳ್ಳಾರಿಯಲ್ಲಿ ಹೆಚ್ಚು ಸಾಯಂಕಾಲ ಆದರೂ ಕೂಡ ಬೆಂಗಳೂರಲ್ಲಿ ನಿದ್ದೆ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇದ್ದಿಲ್ಲ. ನಾನು ಬಳ್ಳಾರಿಗೆ ಹೋಗಬೇಕು, ಫ್ಯಾಮಿಲಿ ಮಕ್ಕಳ ಜೊತೆ ಇರಬೇಕು. ಬೆಳಿಗ್ಗೆ ಇದ್ದರೆ ಅಟ್ಲೀಸ್ಟ್ 100 ಮಂದಿ ಜನರ ಮುಖ ನೋಡ್ತೀನಿ, ಅವ್ರ ಸಮಸ್ಯೆಗಳು ಕೇಳ್ತೀನಿ. ಹಾಗಾಗಿ ಇರೋ ಸವಲತ್ತನ್ನು, ಆ ಸಮಯ 12 ಗಂಟೆಗಳ ಕಾಲನ್ನು 2 ಗಂಟೆಗೆ ನಾನು ಸೀಮಿತ ಮಾಡೋದ್ರಿಂದ 10 ಗಂಟೆ ಕಾಲ ಜನರ ಜೊತೆ ನಾನು ಬೆರಿಬೋದು ಅನ್ನೋದಕ್ಕೆ ಉಪಯೋಗಿಸ್ಕೊಂಡಿರೋಂಥ ಹೆಲಿಕಾಪ್ಟರ್ ಸೌಲಭ್ಯ ಅದು ತುಂಬ ಹೈಫೈ ಆಗಿ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಆಯಿತು. ಅದು ಹಣೆ ಬರಹ ಅಷ್ಟೆ. ಸರ್, ಅಂಥದ್ದೇನು ಅಟ್ಯಾಚ್ಮೆಂಟ್ ಸರ್ ತಮಗೆ ಬಳ್ಳಾರಿ ಜೊತೆ? ಅಂದರೆ ಸಹಜವಾಗಿ ವಿನಾಯಕ್ ತಾವಾಗಲಿ ಯಾರೇ ಆದರೂ ಕೂಡ ಹುಟ್ಟಿದ ಊರು, ಆ ಮಣ್ಣಿನ ಭಾಷೆ, ನಾವು ಅಲ್ಲೇನು ಬೆಳೆದಿರ್ತೀವಿ, ಊಟ ತಿಂಡಿ, ಜನ, ಭಾಷೆ, ನಮ್ಮ ಜೊತೆಯಲ್ಲಿರುವಂಥ ಅಟ್ಯಾಚ್ಮೆಂಟು ಯಾರಿಗಾದರೂ ಕೂಡ. ಇವಾಗ ನಾನು ಸ್ವಿಟ್ಜರ್ಲ್ಯಾಂಡು, ನಾವು ಹೊರದೇಶಗಳಿಗೆ ನಾವು ಹೋಗ್ತೀವಿ. ಇಲ್ಲಿಂದ ನಾವು ವಿಡಿಯೋ ಫೋಟೋ ನೋಡೋ ಟೈಮ್ನಲ್ಲಿ ಆ ಸ್ವಿಟ್ಜರ್ಲ್ಯಾಂಡು, ಆ ದೇಶ, ಪ್ರಕೃತಿ ಹಬ್ಬ ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲಿಗೆ ಹೋದ್ಮೇಲೆ ಆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಒಂದು 3 ದಿನ 4 ದಿನ ಇರ್ತೀವಿ, ಆ ಫುಡ್ಡು ತಿನ್ನಲಿಕ್ಕಾಗಲ್ಲ. ಇಲ್ಲಿಂದನೇ ಎಲ್ಲ ನಾವು ರೊಟ್ಟಿನೂ, ಪುಡಿನೂ, ಚಟ್ನಿಗಳು ಇವೆಲ್ಲ ತೊಗೊಂಡೋಗಿರ್ತೀವಿ. ನಾವು 4-5 ದಿನಕ್ಕಿಂತ ಜಾಸ್ತಿ ಇರಲಿಕ್ಕಾಗಲ್ಲ. ಆದರೆ ನಾನು ಗಮನಿಸಿದ್ದೇನೆಂತಂದರೆ, ಅಂಥ ಒಂದು ಮಂಜಲ್ಲಿ 14-15 ಸಾವಿರ ಫೀಟ್ ಹೈಟಲ್ಲಿ ಕೂಡ ಅಲ್ಲಲ್ಲಿ ಒಂದೊಂದು ಮನೆ ಇರುತ್ತೆ. ಆ ಮನೆ ಹೊರಗಡೆ ಕುರಿಮರಿಗಳು, ಆ ಫ್ಯಾಮ್ಲಿಯವರು ಕೂಡ ಅವರೆಲ್ಲ ಫುಲ್ ಡ್ರೆಸ್ ಎಲ್ಲ ಕಂಪ್ಲೀಟ್ ಚಳಿಗೆ ಸಂಬಂಧಪಟ್ಟು ಹಾಕ್ಕೊಂಬಿಟ್ಟು ಅಲ್ಲಿ ಆ ವಾತಾವರಣಕ್ಕೆ ತಕ್ಕಂಥ ಊಟ ತಿಂಡಿ ಅವ್ರ ಮೈ ಬೆಚ್ಚಗೆ ಮಾಡ್ಕೊಳ್ಳುವಂಥದ್ದು, ಆ ಮನೆ ಒಳಗಡೆ ಹೀಟರ್ಸು, ಈ ವ್ಯವಸ್ಥೆಗಳು ಮಾಡಿಕೊಂಡು ಬದುಕ್ತಾ ಇದ್ರಲ್ಲಿ ಇಷ್ಟು ಅವಶ್ಯಕತೆ ಇದೆಯಾ? ಇವರು ಆರಾಮಾಗಿ ನಮ್ಮ ಕರ್ನಾಟಕಕ್ಕೆ ಬರ್ಬೋದು, ನಮ್ಮ ಬಳ್ಳಾರಿಗೆ ಬಂದರೆ ಅಷ್ಟೆಲ್ಲ ಬಿಸಿಲಲ್ಲಾದರೂ ಕೂಡ ನಾವು ಆರಾಮಾಗಿ ಬದುಕ್ಬೋದು ಅಂತ ನಮ್ಗೆ ಅನಿಸುತ್ತೆ. ಸೊ ಇಲ್ಲಿ ಹುಟ್ಟಿರೋ ನಮಗೆ ಏನು ಈ ಭೂಮಿ ನೆಲದ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೇನೋ, ಪ್ರತಿಯೊಬ್ಬರಿಗೂ ಕೂಡ ಆಯಾ ನೆಲದ ಮೇಲೆ ಹುಟ್ಟಿದಾಗ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಒಂದು ಪ್ರೀತಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜೀವನ ಮರಣ ಎರಡೂ ನಿಮಗೆ ಬಳ್ಳಾರಿಯಲ್ಲೇ ಸರ್. ಅಥವಾ ಅದಕ್ಕೆ ಭಗವಂತ ಏನಂತಂದರೆ, ಶಿಕ್ಷೆ ನಾನು ಬೇರೆ ಯಾವುದಕ್ಕೂ ನನಗೆ ತೊಂದರೆ ಏನಿಲ್ಲ. 12 ವರ್ಷಗಳ ಕಾಲ ದೂರ ಊರಿಂದ ಇದ್ದು, ಯಾವ ಬೆಂಗಳೂರಲ್ಲಿ ನಾನು ರಾತ್ರಿ ಹಗಲು ಇರಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೇಕಂತ ಅಂದ್ಕೊಳ್ತೀನೋ. 12 ವರ್ಷ ನಾನು ಬೆಂಗಳೂರಲ್ಲಿ ಇರಬೇಕಾಗಿದ್ದೆ. ಅದೇ ನಾವೊಂದು ಬಯಸಿದರೆ ದೇವರೊಂದು, ಭಗವಂತ ಒಂದು ಬಯಸ್ತಾನೆ ಅಂತೇಳಿ ಹೇಳ್ತೀವಲ್ಲ. ಸೊ ಇದೆ ನನಗಾಗಿರುವಂಥ ಘಟನೆಗಳು. ಸರ್, ತಾವೇನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿಯಿಂದೇನು ತಾವು ಬಂದವರಲ್ಲ. ತಮ್ಮ ತಂದೆ ಒಬ್ಬರು ಆರ್ಡಿನರಿ ಕಾನ್ಸ್ಟೇಬಲ್ ಆಗಿದ್ದರು. ಒಬ್ಬ ಆರ್ಡಿನರಿ ಕಾನ್ಸ್ಟೇಬಲ್ ಮಗ ಇಷ್ಟು ಎತ್ತರಕ್ಕೆ ಬೆಳೆದ ಅಂತ ಈ ಅಸೂಯೆ ಏನಾದರೂ ಅಂತ ತಮ್ಮ ಮೇಲೆ? ಖಂಡಿತವಾಗ್ಲೂ. ಫಸ್ಟು ಜನರು ತುಂಬ ಬಡತನದಿಂದ ನಾವು ಮೇಲೆ ಬರೋ ಟೈಮ್ನಲ್ಲಿ ಪ್ರೀತಿ ಮಾಡ್ತಾರೆ. ಮಾಡ್ತಾ 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 ಜನಗಳಲ್ಲಿ ವ್ಯತ್ಯಾಸ ಯಾವತ್ತೂ ನಮಗಾಗಲಿಲ್ಲ ರಾಜಕೀಯದಲ್ಲಿ. ಆದರೆ ಸುತ್ತಮುತ್ತಲೂ ಇರೋ ರಾಜಕೀಯ ಶತ್ರುಗಳಾಗಿರ್ಬೋದು, ಅಲ್ಲಿಂದ ಪ್ರಾರಂಭ ಆಯಿತು. ಅಂದರೆ ಏನು ಯಾರನ್ನೆಲ್ಲ ನಾವು ನೋಡಿ 10ರಲ್ಲಿ 9 MLA ಗೆದ್ದಿರುವಂಥದ್ದು. ಆ ಸೋತಿರೋ 9 MLAಗಳು 50 ವರ್ಷದ ರಾಜಕೀಯ ಇತಿಹಾಸ ಇರುವಂಥ ಕುಟುಂಬಗಳು. ಅವ್ರ ಹೆಸರು ಹೇಳಿದರೆ ಜನ ಹೊರಗಡೆ ಹೆಜ್ಜೆ ಇಡಲಿಕ್ಕೆ ಗಾಬರಿ ಆಗ್ತಾರೆ. ಅವ್ರ ವಿರುದ್ಧ ನಾವೇನು ಮಾತಾಡಲಿಕ್ಕಾಗುತ್ತೆ, ತಲೆ ಎತ್ತಲಿಕ್ಕಾಗಲ್ಲ. ಅಂಥ ಒಂದು ರಾಜಕೀಯ ವಾತಾವರಣದಲ್ಲಿ ಘಟಾನುಘಟಿ ನಾಯಕರುಗಳನ್ನ ಸೋಲಿಸಿದ್ದು. ಮತ್ತು ಜಿಲ್ಲೆ ಬಿಟ್ಟರೆ, ಜಿಲ್ಲೆಯಿಂದ ಹೊರಗಡೆ ಬಂದಾಗ ನಾನು ಕೊಪ್ಪಳ, ಗದಗ, ನಿಮಗೆ ಗುಲ್ಬರ್ಗ, ಬೀದರು, ಈ ಎಲ್ಲ ಜಿಲ್ಲೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಡ್ಲೈನ್ಸ್ ಬಂತು. ರೆಡ್ಡಿ ಒಂದೊಂದು ಭಾಷಣಕ್ಕೆ ಒಂದೊಂದು ಮಹಾ ವಿಕೆಟ್ ಪತನ ಅಂತೇಳಿ ಹೆಸರುಗಳೆಲ್ಲ ಬರ್ಕೊತ ಬರ್ತಾಯಿದ್ರು. MP ಪ್ರಕಾಶ್, ಬಸವರಾಜ ರಾಯರೆಡ್ಡಿ, HK ಪಾಟೀಲ್, ಇಕ್ಬಲ್ ಅನ್ಸಾರಿ, ಧರ್ಮ್ ಸಿಂಗ್, ಈ ರೀತಿ ಹೆಸರುಗಳೆಲ್ಲ ಬರಿತಾ ಬಂದರು. ಇದೆಲ್ಲ ಏನಾಯಿತು, ಎಲ್ಲರ ದೃಷ್ಟಿಯಲ್ಲಿ ಜನರ ಪ್ರೀತಿಯಿಂದ ನಾವು ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಕೂಡ ಹಣದಿಂದ ಅನ್ನುವಂಥದ್ದನ್ನು ಅಪಪ್ರಚಾರ ಶುರು ಮಾಡಿದರು. ಹಣದಿಂದ ರಾಜಕೀಯ ಮಾಡಲಿಕ್ಕೆ ಸ್ವಲ್ಪ ದಿನ ಆಗ್ಬೋದು, 1 ದಿನ 2 ದಿನ ಆಗ್ಬೋದು. 10 ವರ್ಷಗಳು ರಾಜಕೀಯ ಹಣದಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದರೆ ಟಾಟಾ ಬಿರ್ಲಾ ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಮಂದಿ ಈ ಮಾತನ್ನು ಹೇಳ್ತಾ ಇರ್ತಾರೆ. ನಮಗೆ ಇದ್ದಿದ್ದು ಆ ಭಗವಂತ ನಮ್ಗೆ ಕೊಟ್ಟಿದ್ದ ಸಂಪತ್ತನ್ನು, ಆ ಬಡತನದಿಂದ ನಾವು ಏನು ಬಂದಿದ್ದೀವೋ ಜನರಿಗೆ ಹಂಚಿದ್ದೀವಿ ನಾವು. ಅಂದರೆ ಅದು 50-60 ಸಾವಿರ ಸಾಮೂಹಿಕ ಮದುವೆಗಳಾಗಿರ್ಬೋದು, ಮನೆ ಬಾಗಿಲಿಗೆ ಒಂದು ವಿದ್ಯೆಗೆ, ಅದರ ಎಜುಕೇಷನ್ನು, ಹೆಲ್ತು,
ಅಥವಾ ಒಂದು ಕೆಲಸಕ್ಕೆ ಒಂದು ಅಂಗಡಿ ಇಟ್ಕೋಬೇಕು. ದೇವ್ರು ನಮ್ಗೆ ಕೊಟ್ಟಿದ್ದನ್ನು ಜಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆ ಡಿಸ್ಟ್ರಿಬ್ಯೂಷನ್ ಏನಾಯಿತು, ಜನರ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಕೆಲವೊಂದು ಗಣಿ ಮಾಲೀಕರು ನನ್ನ ಪ್ಲೇಸಲ್ಲಿರೋರು ಎಲ್ಲ ವಿದೇಶಗಳಲ್ಲಿ ಆಸ್ತಿಗಳು ಮಾಡಿಕೊಂಡ್ರು, ಯಾರಿಗೂ ಕಾಣಿಸ್ಲಿಲ್ಲ ಅವರು. ನಾವು ಸಾರ್ವಜನಿಕ ಬದುಕಲ್ಲಿದ್ದಿದ್ದು ಮತ್ತು ಓಪನಾಗಿ ಎಲ್ಲರ ಕಣ್ಣಿಗೂ ಬೆಳಿಗ್ಗೆ ಇದ್ದರೆ ಜನಗಳಿಗೆ ಏನು ಸಹಾಯ ಮಾಡ್ತಾ ಇದ್ದಿದ್ದು. ಜನರು ಇವ್ರನ್ನ ಇನ್ನು ಕೈ ಬಿಡಲ್ಲ. ಇವನ ಸಂಪತ್ತನ್ನು ಕಟ್ ಮಾಡಬೇಕು, ಇವನ ವ್ಯವಹಾರ ಕಟ್ ಮಾಡಬೇಕು, ಇವನ್ನ ಜೈಲಿಗೆ ಹಾಕಬೇಕು, ಆವಾಗ ಮಾತ್ರ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಂಥೇಳಿ ಒಂದು ಪ್ಲ್ಯಾಂಡಾಗಿ ಬಳ್ಳಾರಿಯಿಂದನೇ ಮೊದಲು ಮಾಡಿಕೊಂಡು ಬೆಂಗಳೂರು ಡೆಲ್ಲಿ ತನಕನೂ ಆ ಒಂದು ಅಪಪ್ರಚಾರಗಳು ನನಗೆ ಆಗಿರುವಂಥ ಎಲ್ಲ ಘಟನೆ ನಿಮ್ಮ ಕಣ್ಮುಂದೆ ಇದೆ. ಸರ್, ತಮ್ಮ ಟಾರ್ಗೆಟು ಕಾಂಗ್ರೆಸ್ ಮುಕ್ತ ಬಳ್ಳಾರಿನೋ, ಕಾಂಗ್ರೆಸ್ ಮುಕ್ತ ಕರ್ನಾಟಕನೋ, ಕಾಂಗ್ರೆಸ್ ಮುಕ್ತ ಭಾರತನೋ? ನಾನೇನು ಮಾಡೋ ಅವಶ್ಯಕತೆಯೇ ಇಲ್ಲ ವಿನಾಯಕ್ ಅವರೇ. ಈಗಾಗಲೇ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗಿಬಿಟ್ಟಿದೆ. ಅದರಲ್ಲಿ ಎರಡನೇ ಮಾತು. ರಾಹುಲ್ ಗಾಂಧಿಗಾಗಲಿ ಇಂಡಿಯಾ ಒಕ್ಕೂಟಕ್ಕಾಗಲಿ ಭವಿಷ್ಯ ಇಲ್ಲ ಅಂತೀರಿ? ಯಾವತ್ತಿಗೂ ಇನ್ನಿಲ್ಲ. ಅವರು ಏನೇ ಪ್ರಯತ್ನಗಳು ಮಾಡಿದ್ರು ಕೂಡ, ಅವ್ರು ಏನೆಲ್ಲ ತಪ್ಪುಗಳು ಮಾಡ್ಕೊಂಡಿದ್ದಾರೋ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ, ಇವತ್ತು ಅದರದ್ದು ಫಲನೇ ಇವತ್ತು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಗತಿ ಬಂದಿರುವಂಥದ್ದು. ಸರ್, ತಾವು ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರಿ, ಏನು ಚರ್ಚೆ ಆಯಿತು ಸರ್? ನೋಡಿ, ನಾನು ಪಕ್ಷದ ಒಂದು ವಿಚಾರ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನಾನು ತಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು 3 ತಿಂಗಳ ಹಿಂದೆಯೇ ಹೇಳಿದೆ. ಮಾಧ್ಯಮ ಸ್ನೇಹಿತರು ನನ್ನ ಕೊಪ್ಪಳದಲ್ಲಿ ಕೇಳಿದಾಗ ದೇಶದ ಇಡೀ ಮೂಡ್, ಭಾರತದ ಸಾರ್ವಜನಿಕರ ಪ್ರತಿಯೊಂದು ಮತದಾರರು ಕೂಡ ಮೋದಿಯವ್ರನ್ನ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಡೆಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಾನು ಅವ್ರ ಹೆಜ್ಜೆ ಪ್ರಧಾನಮಂತ್ರಿಯವ್ರನ್ನ 3ನೇ ಬಾರಿ ಮೋದಿಜಿಯವ್ರನ್ನ ಮಾಡಲಿಕ್ಕೆ ನಾನು ಅವ್ರ ಜೊತೆಯಲ್ಲಿ ನಾನು ಪ್ರಯಾಣ ಮಾಡ್ತೀನಿ ಅಂತೇಳಿ ಸುಮಾರು 3-4 ತಿಂಗಳ ಹಿಂದೆಯೇ ಹೇಳಿದ್ದೀನಿ ನಾನು. ಸೊ ಪಕ್ಷದ ಹಿರಿಯರು ನನಗೆ ಫೋನ್ ಮಾಡಿ ಕರೆದಾಗ, ಸನ್ಮಾನ್ಯ ಅಮಿತ್ ಶಾಜಿಯವರು, ನಮ್ಮ ದೇಶದ ಗೌರವಾನ್ವಿತ ಏನು ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಲೇ ಏನು ಕರೀತಾರೆ, ಅವ್ರನ್ನ ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳಿದರು. ನನಗೆ ಮೊದಲಿಂದ ಏನಿತ್ತು ಅಂದರೆ, ಒಂದು ಟಿಕೆಟು ಪಾರ್ಲಿಮೆಂಟ್ ನನಗೆ ಬೇಡ, ಪಕ್ಷದ ಜೊತೆಯಲ್ಲಿ, ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಅಲಯನ್ಸ್ ರೂಪದಲ್ಲಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದೆ ನಾನು. ಆದರೂ ಕೂಡ ಅವರು ಭಾರತೀಯ ಜನತಾ ಪಕ್ಷದಿಂದನೇ ನಿಮಗೆ ರಾಜಕೀಯ ಜನ್ಮ ತಾಳಿರುವಂಥದ್ದು. ಸೊ ಏನೋ ಒಂದು ಈ ಗ್ಯಾಪ್ ಅನ್ನೋದು ಆಗಿದೆ. ಅದನ್ನು ಮರೆತು ಪಕ್ಷಕ್ಕೆ ಮತ್ತೆ ನೀವು ಮರಳಿ ಬಂದು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಿ ಮುಂದೆ ಎಲ್ಲವೂ ಕೂಡ ಪಕ್ಷಕ್ಕೆ, ದೇಶಕ್ಕೆ ಒಳ್ಳೆಯದಾಗುತ್ತೆ. ಮೋದಿಜಿಯವ್ರಿಗೋಸ್ಕರ ನೀವು BJP ಪಾರ್ಟಿನಲ್ಲೇ ಮತ್ತೆ ನೀವು ಬರಬೇಕು ಅಂತ ಸರ್. ಈ ದೇಶದಲ್ಲಿ ಒಂದು ಟ್ರೆಂಡ್ ಇದೆ ಸರ್, ಯಾರಾದರೂ BJPಗೆ ಸೇರಿದರೆ ಮೊದಲನೇ ಬರೋ ಅನುಮಾನ, ಓಹ್ ಇವರಿಗೆ ID-ಇಂದ ಏನಾದರೂ ರಕ್ಷಣೆ ಬೇಕು, IT-ಇಂದ ರಕ್ಷಣೆ ಬೇಕು, ED-ಇಂದ ರಕ್ಷಣೆ ಬೇಕು, CBI-ಇಂದ ರಕ್ಷಣೆ ಬೇಕು, ಅದಕ್ಕಾಗಿ ಅವರು BJPಗೆ ಹೋಗ್ತಾ ಇದ್ದಾರೆ ಅಂತ ಈ ಥರದ್ದೊಂದು ಟ್ರೆಂಡ್ ಇದೆ. ತಮ್ಮ ಪ್ರಕರಣದಲ್ಲಿ ಹೇಗೆ ಅಂತ? ತುಂಬ ವಿನಾಯಕ್, ಈ ಪ್ರಶ್ನೆಗೆ ನಾನು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಉತ್ತರ ಕೊಡಬೇಕಾಯಿತು. ಇತ್ತೀಚೆಗೆ ಕೆಲವೊಂದು ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ಈ ವಾಷಿಂಗ್ ಮಿಷಿನ್ ಅಂತೇಳಿ, ಮತ್ತು ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ನನ್ನ ಹೆಸರು ಮೇಲೇ ತುಂಬ ದೊಡ್ಡ ಮೆಸೇಜನ್ನು ಅವರು ಹಾಕಿದ್ದಾರೆ. ಆದರೆ ಈಗಲೂ ಕೂಡ ಎಷ್ಟು ದೊಡ್ಡ ಸುಳ್ಳನ್ನು ಅವರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಿಜವಾಗ್ಲೂ ಕೇಸ್ಗಳಿಗೆ ನಾನು ಹೆದರೋನಾಗಿದ್ದರೆ ಅವತ್ತು ನಾನು ಸೋನಿಯಾ ಗಾಂಧಿಗೆ ನಾನು ಸರೆಂಡರ್ ಆಗಬೇಕಾಗಿತ್ತು. ಅವತ್ತು ಸೋನಿಯಾ ಗಾಂಧಿಯವರು YS ರಾಜಶೇಖರ ರೆಡ್ಡಿ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಲೀಡರ್ಗಳೆಲ್ಲರೂ ಕೂಡ ಹೋಗಿ ಸೋನಿಯಾ ಗಾಂಧಿಯವ್ರ ಹತ್ರ ಜನಾರ್ದನ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಳ್ಳಿ, ಇಲ್ಲ ಅವ್ರನ್ನ ಮುಗಿಸಿ ಅಂತೇಳಿ ಇವರ ರಿಕ್ವೆಸ್ಟ್ ಆಧಾರದ ಮೇಲೆ ರಾಜಶೇಖರ ರೆಡ್ಡಿ ಅವ್ರ ಮೂಲಕ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ 4 ಬಾರಿ ಪ್ರಯತ್ನ ಮಾಡಿದರು. ರಾಜಶೇಖರ ರೆಡ್ಡಿ ಅವರು ತುಂಬ, ಅಂದರೆ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅತ್ಯಂತ ಒಂದು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಅಣ್ಣ, ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವ್ರಿಗೆ ಹೆದರಿ, ಕೇಸುಗಳಿಗೆ ಹೆದರಿ, ಅಥವಾ ನನ್ನ ವ್ಯವಹಾರ ಸ್ಥಗಿತ ಮಾಡ್ತಾರೆ ಅಂತೇಳಿ ನಾನು ಬರೋ ಪ್ರಶ್ನೆಯೇ ಇಲ್ಲ. ಮೈನ್ಸು ಇವೆಲ್ಲ ಬರೋದಕ್ಕೆ, ಮೈನ್ಸ್ ಅನ್ನೋದು ಕನಸು. ಮೈನ್ಸ್ ಬರೋ ಮುಂಚೆಯಿಂದ ಕೂಡ 99ಇಂದನೇ ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. 92 ಅದ್ವಾನಿ ರಾಮರಥ ಯಾತ್ರೆಯಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವ ಕೇಸ್ಗಳಿಗೂ ನಾನು ಹೆದರೋನೂ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳಿದೆ. ಇಲ್ಲ, ಜನಾರ್ದನ್ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಅಂಥೇಳಿ 4ನೇ ಬಾರಿ ಅವ್ರಿಗೆ ತುಂಬ ಪ್ರೆಷರ್ ಬಂದಾಗ 4ನೇ ಬಾರಿ ಕೇಳಿದಾಗ ಕೂಡ, ಅಣ್ಣ, ನಾನು ಎಲ್ಲದನ್ನೂ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ,
ಬಟ್ ನಾನು ಯಾವುದೇ ಕಾರಣಕ್ಕೂ BJP ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದವನು ನಾನು. ಹಾಗಾಗಿ ಕೇಸ್ಗಳಿಗೋಸ್ಕರ ಇವತ್ತು ನನ್ನ ಮೇಲೆ ವಿನಾಯಕ್ ಸುಮಾರು ನಿಮಗೆ 123 ಕೇಸ್ಗಳು ನನ್ನ ಮೇಲೆ ಹಾಕಿದ್ದು. ಒಬ್ಬ ಮನುಷ್ಯನ ನಿಲ್ಲಿಸಿ 100 ಮಂದಿ ಸುತ್ತುವರೆದು ಒಂದೇ ಸಲ 100 ಬುಲೆಟ್ನ ಬಾಡಿಯಲ್ಲಿ ಹಾಕಿದರೆ ಯಾವ ರೀತಿ ಅಂದರೆ ಒಬ್ಬ ಮನುಷ್ಯ ಕುಸಿದು ಬೀಳಬೇಕು, ಆ ರೀತಿ ನನ್ನನ್ನು ಸುಮಾರು 123 ಪ್ರಕರಣಗಳಲ್ಲಿ ಇನ್ಕಮ್ ಟ್ಯಾಕ್ಸ್, CBI, ED, ಕಸ್ಟಮ್ಸು, ಸೇಲ್ಸ್ ಟ್ಯಾಕ್ಸ್ಗಳು, ಅಂದರೆ ಒಂದಲ್ಲ ಎರಡಲ್ಲ ಎಷ್ಟು ಅವ್ರಿಗೆ ಶಕ್ತಿ ಇದೆಯೋ ಅಷ್ಟು ನನ್ನ ಮೇಲೆ ಕೇಸ್ಗಳನ್ನು ಹಾಕಿದರು. ಎಷ್ಟು ಹಿಂಸೆ ಅಂತಂದರೆ ದಿನ ಒಂದು ನೋಟಿಸ್. ಇವತ್ತು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಒಂದು ನೋಟಿಸ್ ಬಂದರೆ ಹೋಗಿ ಇಡೀ ಡಿಲ್ಲಿನೇ ನಾವು ಸ್ತಂಭಿಸ್ತೀವಿ ಅಂತೇಳಿ ಗಲಾಟೆ ಮಾಡ್ತಾರೆ. ಇವತ್ತು ಇಲ್ಲಿ ಕಾಂಗ್ರೆಸ್ ಲೀಡರ್ಗಳಿಗೆ DK ಶಿವಕುಮಾರ್ಗೂ ಇನ್ನೊಬ್ಬರಿಗೂ ರೇಡ್ಗಳು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದರೆ ಅದಕ್ಕೂ ದೊಡ್ಡ ಸುದ್ದಿ ಮಾಡ್ತಾಯಿದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷ ಅಪೋಸಿಷನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ. ಅಂದರೆ ನೀವು ಮಾಡಿದ್ದವತ್ತೇನು? ಅಲ್ಲ, ತಾವು ಯಾವ ಕಾರಣಕ್ಕೆ ಥ್ರೆಟ್ ಆದ್ರಿ ಅವರಿಗೆ, ಕಾಂಗ್ರೆಸ್ನವರಿಗೆ? ಅಂದರೆ ಇವತ್ತು ಜನರ ಪ್ರೀತಿ ವಿನಾಯಕ್ ಇಲ್ಲಿ ಪಬ್ಲಿಕ್ಕಲ್ಲಿ, ಸಾರ್ವಜನಿಕರಲ್ಲಿ ಇವತ್ತು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬಿಜಾಪುರ, ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಜನರು ನಮ್ಮನ್ನೇನು ಪ್ರೀತಿ ಮಾಡ್ತಾ ಇದ್ದಾರೋ ಅದಕ್ಕೆ ಅವರು ಹೆದರಿರೋದು. ಅದಕ್ಕೆ ನೆಪ ಏನಂತಂದರೆ ಪ್ರಕರಣಗಳ ಮೂಲಕ ನನ್ನನ್ನು ದಿಗ್ಬಂಧನ ಮಾಡಿಬಿಟ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋ ಅವಕಾಶ ಇದೆ ಅಂತೇಳಿ ಅವ್ರು ನನಗೆ ತೊಂದರೆ ಮಾಡಿತ್ತು. ಸುಳ್ಳು ಕೇಸ್ಗಳನ್ನ ನನ್ನ ಮೇಲೆ ಹಾಕಿದ್ದು. ಇವತ್ತು ಅವ್ರ ಮೇಲೆ ಕೇಸ್ಗಳಿದೆಯಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಇವತ್ತೊಂದು ಸೋಷಿಯಲ್ ಮೀಡಿಯಾ ಮೂಲಕ 35,000 ಕೋಟಿ ಸ್ಕ್ಯಾಮ್ ಅಂತೇಳಿ ನನ್ನ ಬಗ್ಗೆ ಇವತ್ತು ಅವರು ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ. ಮತ್ತು 9 ಪ್ರಕರಣಗಳು ನನ್ನ ಮೇಲೆ CBI ಕೇಸ್ ಇದೆ ಅಂತೇಳಿ ಅವರು ಪೋಸ್ಟ್ ಮಾಡಿದರು. ಎಷ್ಟು ಸುಳ್ಳಂತಂದರೆ ಈ ದೇಶನ ಆಳಬೇಕು ಅಂತೇಳಿ ಆಸೆ ಇಟ್ಕೊಂಡಿರೋಂಥ ಆ ಕುಟುಂಬ ಈ ರೀತಿ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ನನ್ನ ಮೇಲೆ ಇರೋ ಪ್ರಕರಣಗಳು ಇವತ್ತು ಕರ್ನಾಟಕದಲ್ಲಿ ಇವತ್ತು 2 CBI ಪ್ರಕರಣಗಳು, ಒಂದು 4 ಬೆಳ್ಳಿಕೆರೆ ಪ್ರಕರಣಗಳನ್ನ ಒಂದುಗೂಡಿಸಿ ಟ್ರಯಲ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಕೇಸಾಗಿ. ಇನ್ನೊಂದು AMC ಅಂತ ಒಂದು ಕೇಸು, ಆಂಧ್ರದಲ್ಲಿ ಓಬ್ಲಾಪುರ ಮೈನಿಂಗ್ ಕಂಪ್ನಿದು ಒಂದು ಕೇಸು. ಈ 3 ಬಿಟ್ಟರೆ ನನ್ನ ಮೇಲೆ ಅವರು ಹಾಕಿರುವಂಥ ಎಲ್ಲ ಕೇಸ್ಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಎಲ್ಲ ಗೆದ್ದಿದ್ದೀವಿ. ED ಕೇಸ್ ಗೆದ್ದಿದ್ದೀನಿ ನಾನು. ಅದೇ ಒಂದು ರೀತಿ ಇವತ್ತು CBI ಕೇಸ್ಗಳಲ್ಲಿ ಸುಮಾರು 22 ಪ್ರಕರಣಗಳಲ್ಲಿ ಅವರು ಕೈ ಬಿಟ್ಟರು ಆ ಕಾಲದಲ್ಲಿ. ಇವತ್ತು 3 ಪ್ರಕರಣಗಳು ನನ್ನ ಮೇಲೆ ಇದ್ದರೆ ಮತ್ತು 3 ಪ್ರಕರಣಗಳಲ್ಲಿ 4 ವರ್ಷ ನನ್ನ ಜೈಲಲ್ಲಿಟ್ಟು ಇವರು ಹಾಕಿರೋಂಥ ಚಾರ್ಜ್ ಶೀಟ್ ಎಷ್ಟು ಗೊತ್ತಾ ತಮಗೆ? ತಮ್ಮವರು ಹಿರಿಯರು ನಮ್ಮವರು ಹೇಳ್ತಾ ಇರ್ತಾರೆ, ಗುಡ್ಡನ್ನು ಅಲಿದು ಇಲಿನ ಇಟ್ಕೊಂಡಂಗೆ ಅಂತೇಳಿ. ನನ್ನ ಮೇಲೆ ಇವರು ಇಷ್ಟೆಲ್ಲ ಆರ್ಭಾಟ ಮಾಡಿ ಈ 3 ಪ್ರಕರಣಗಳು ನನ್ನ ಮೇಲೆ ಏನು ಮಾಡಿದ್ದಾರೆ, ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಮೌಂಟು 887 ಕೋಟಿನ ಚಾರ್ಜ್ ಶೀಟ್ ಇವರು ಹಾಕಿರುವಂಥದ್ದು. ಆದರೆ ಇವತ್ತಿಗೂ 35,000 ಕೋಟಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಸುಳ್ಳು ಹೇಳುವಂಥ ನಾಯಕರಿಗೆ ಎಲ್ಲಿ ಜನರು ಅವಕಾಶ ಮಾಡಿಕೊಡ್ತಾರೆ ಹೇಳಿ? ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ 6 CBI ಕೇಸ್ಗಳಲ್ಲಿದ್ದಾರೆ. ಲ್ಯಾಂಡ್ ಗ್ರೇಬಿಂಗ್ ಕೇಸ್ಗಳು 2-3 ರಾಜ್ಯಗಳಲ್ಲಿ, ಡಿಲ್ಲಿಯಿಂದ ಹಿಡಿದು, ರಾಜಸ್ಥಾನದಿಂದ ಹಿಡಿದು, ಹರಿಯಾಣದಿಂದ ಹಿಡಿದು ಎಲ್ಲ ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ಗಳಲ್ಲಿ, CBI ಕೇಸ್ಗಳಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿ ಪತಿನೇ ಇವತ್ತು ರಾಬರ್ಟ್ ವಾದ್ರಾನೇ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಅವ್ರು ಮಾಡಿರೋಂಥ ಸ್ಕ್ಯಾಮು, ಅದರದ್ದು ಸ್ಟೋರಿ ನಾನು ಹೇಳಿದರೆ 1 ಗಂಟೆ ಆಗುತ್ತೆ, ಅದನ್ನು ಹೇಳೋದು ಬೇಕಾಗಿಲ್ಲ. ಇವತ್ತು ನ್ಯಾಷನಲ್ ಹೆರಾಲ್ಡು, ಯಂಗ್ ಇಂಡಿಯಾ ಅನ್ನೋ ಹೆಸರಲ್ಲಿ ಆ ಟ್ರಸ್ಟ್ ಪ್ರಾಪರ್ಟಿನೇ ಫ್ಯಾಮಿಲಿ ಹೇಗೆ ಅದನ್ನು ಕದ್ದಿದ್ದು, ಅದರಲ್ಲಿ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬೇಲ್ ತೊಗೊಂಡು ಅವರು ಇವತ್ತು ಹೊರಗಡೆ ಓಡಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇವತ್ತು DK ಶಿವಕುಮಾರ್ ಮೇಲೆ ಇರುವಂಥ ಕೇಸಸ್ ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದ ಹಿಡಿದು, ಪ್ರಿಯಾಂಕಾ ಗಾಂಧಿ ಪತಿಯಿಂದ ಹಿಡಿದು, ಈ ರಾಜ್ಯದ KPCC ಅಧ್ಯಕ್ಷ DK ಶಿವಕುಮಾರಿಂದ ಹಿಡಿದು, ಇನ್ನು ನಿಮಗೆ ಹೇಳಬೇಕು ಅಂತಂದರೆ ಎಲ್ಲರೂ ಕೇಸುಗಳು, ಜೈಲ್ಗಳು, ಬೇಲ್ ತೊಗೊಂಡೇ ಓಡಾಡ್ತಾ ಇರುವಂಥದ್ದು. ಅವ್ರಿಗೆ ನಾಚಿಕೆ ಆಗಬೇಕು. ಇನ್ನು ಅವ್ರಿಗೆ ನಾಚಿಕೆ ಆಗಿರುವಂಥ ವಿಚಾರ ನಾನು ನಿಮ್ಮಲ್ಲಿ ಒಂದು ಮಾತಲ್ಲಿ ಹೇಳಿಬಿಡ್ತೀನಿ. ನಾನು ನಾಗೇಂದ್ರ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ. ಇವತ್ತು 32 ಪ್ರಕರಣಗಳು ಅವ್ರ ಮೇಲೆ ಇರೋದು, 9 CBI ಪ್ರಕರಣಗಳು, 23 SIT ಕೇಸ್ಗಳು, ಎಲ್ಲ ಮೈನಿಂಗ್ ಕೇಸ್ಗಳೇ. ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಬಂದಾಗ ನೀವು ಬೇಕಾದರೆ ನ್ಯೂಸ್ ಕ್ಲಿಪ್ ತಗೊಂಡು ನೋಡಿ ನಾಗೇಂದ್ರ ಹೆಸರನ್ನು ತಗೊಂಡು ಇನ್ನೂ ಜೋರಾಗಿ ಮಾತಾಡಿದ್ರು ಅವರು. ಅಂದರೆ ರಾಬ್ರಿ, ಕಳ್ತನ, ಅಟ್ಯಾಕು, ಅದು ಇದು ಎಲ್ಲ ಮಾತಾಡಿದ್ದಂಥವ್ರು.
ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾನೆ, 32 ಕೇಸ್ಗಳಲ್ಲಿದ್ದಾರೆ. ನಾನು ಹೇಳಿರುವಂಥ ನನ್ನ 3-4 ಕೇಸಲ್ಲಿ ಕೂಡ ದಿನ ನನ್ನ ಜೊತೆಯಲ್ಲಿ ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾನೆ. ಅವ್ರನ್ನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗಬೇಕು. ಸಂತೋಷ್ ಲಾಡ್ ಇವತ್ತು ಸಚಿವ, ಕ್ಯಾಬಿನೆಟ್ ದರ್ಜೆ ಸಚಿವ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ. ಅವರು ಮೈನಿಂಗ್ ಲೀಸ್ ಸುಪ್ರೀಂ ಕೋರ್ಟೇ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಕೇಸು ಸೈಡ್ಗಿಡಿ, ಮೈನಿಂಗ್ ಲೀಸೇ ಆ ಸಂಸ್ಥೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮಾಡಿದ್ದವ್ರದ್ದೇ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡೋದು. ಅಂದರೆ ಒಂದು ಲಿಮಿಟ್ ಮೀರಿ ಅತಿ ದೊಡ್ಡ ಪ್ರಮಾಣದಲ್ಲಿ ಅವರು ಅಕ್ರಮ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಮಾಲೀಕತ್ವದ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಆಗಿದೆ. ಅವರನ್ನು ಸಂಪುಟ ದರ್ಜೆ ಸಚಿವರಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಅನ್ನೋದಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಯಾರಾದರೂ ಸೇರ್ಪಡೆ ಆದರೆ ತಾವು ಕೇಳಿದ ಪ್ರಶ್ನೆ ಪ್ರಕಾರ ED CBIಗೆ ಹೆದರಿ ಯಾರೂ ಹೋಗ್ತಾ ಇಲ್ಲ. UPA ಸರ್ಕಾರದಲ್ಲಿದ್ದಾಗ ನಮ್ಮಂಥ ವ್ಯಕ್ತಿಗಳನ್ನು, ಜನಪ್ರೀತಿ ಇರುವಂಥವ್ರನ್ನ ಸುಳ್ಳು ಕೇಸುಗಳಲ್ಲಿ ಇವರು ಸಿಗಾಕಿಸಿ ಸಂಕಷ್ಟಕ್ಕೆ ಒಳಪಡಿಸಿದ್ದಾರೆ. ನಮ್ಮ ಮೇಲೆ ಇರುವಂಥ ಜನಪ್ರೀತಿ ಇನ್ನೂ ಕುಗ್ಗಿಲ್ಲ ಅಂಥೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಜನರಲ್ಲೇ ನಾವು ಪ್ರೂವ್ ಮಾಡ್ಕೊಂಡಿದ್ದ ಮೇಲೇ ಇವತ್ತು ಮರಳಿ ಪಕ್ಷಕ್ಕೆ ತಗೊಂಡು ಮತ್ತು ಸಾರ್ವಜನಿಕ ಬದುಕಲ್ಲಿ ಅವರು ನಮ್ಮನ್ನು ಬಿಟ್ಟಿದ್ದಾರೆ. ಸರ್, ಇಷ್ಟೆಲ್ಲ ಇದ್ದ ಮೇಲೆ ತಾವು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ ಪರ ವೋಟ್ ಮಾಡಿದ್ರಿ? ಸೊ ಇದು ಮಾಧ್ಯಮಗಳಲ್ಲಿ ನಾನು ನೋಡಿ, ಆನೆಗೊಂದಿ ಉತ್ಸವದ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿ ಉದ್ಘಾಟನೆಗೆ ನಾನು ಆಹ್ವಾನ ಮಾಡಿದ್ದು. ಆ ಸಮಯದಲ್ಲಿ ರಾಜ್ಯಸಭಾ ಚುನಾವಣೆ ಬಂದಿರುವಂಥ ಸಂದರ್ಭ, ಎಲ್ಲರೂ ಕೂಡ ರಾಜ್ಯಸಭೆಗೆ ನಾನು ವೋಟ್ ಮಾಡಿದ್ದೀನಿ ಅಂತೇಳಿ ಅದನ್ನು ಉಪಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಲೈಮ್ ಮಾಡುವಂಥ ಒಂದು ಪ್ರಯತ್ನ. DK ಶಿವಕುಮಾರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ಅವರು 24/7 ಪೊಲಿಟಿಷಿಯನ್, ಏನು ಬೇಕಾದರೂ ಕೂಡ ಮಾತಾಡ್ತಾರೆ. ನಾನು ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ದೀನಿ. ಯಾರಿಗೆ ನಾನು ವೋಟ್ ಹಾಕ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆ ಸರ್, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಅಂಜನಾದ್ರಿಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು. ಈ ಹಿಂದೆ ಯಡಿಯೂರಪ್ಪನವ್ರು ಹೇಳಿದ್ರು ಕೊಡಲಿಲ್ಲ, ಬೊಮ್ಮಾಯಿನವರು ಹೇಳಿದ್ರು ಕೊಡಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ನಿಮ್ಮ ಕ್ಷೇತ್ರಕ್ಕೆ ಅಷ್ಟು ಅನುದಾನ ಈ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿವರಣೆ ಇದ್ರ ಬಗ್ಗೆ? ಬಟ್ ನಾನು ನಿಮಗೆ ಒಂದು ತುಂಬ ಸ್ಪಷ್ಟ ಮಾಡ್ತೀನಿ. ನಾನು ಇವಾಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಆಯಿತು ನೋಡಿ. ಹಿಂದುತ್ವದ ಬಗ್ಗೆ ಭಾರತೀಯ ಜನತಾ ಪಕ್ಷ ಬರೀ ಹಿಂದುತ್ವ ಮಾತಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಅವ್ರಿಗೆ ಏನು ಅನಿಸ್ಬಿಟ್ಟಿದೆ, ನಾವು ಹೀಗೆ ಏನಾದರೂ ಮುಂದುವರೆದರೆ ನಾಳೆ ನಮ್ಮ ಪಕ್ಷಕ್ಕೆ ಬುನಾದಿಗಳು ಕಿತ್ಕೊಂಡು ಹೋಗುತ್ತೆ ಅನ್ನೋ ಭಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಜೈ ಶ್ರೀರಾಮ್ ಅಂತೇಳಿ ಅಯೋಧ್ಯೆ ಮಂದಿರ ಉದ್ಘಾಟನೆ ದಿವಸನೇ ಮೈಸೂರಲ್ಲಿ ಒಂದು ಶ್ರೀರಾಮ ಮಂದಿರ ಇಲ್ಲಿ ಉದ್ಘಾಟನೆ ಮಾಡಿ ಆ ಸಭೆಯಲ್ಲಿ ಹೇಳಿದರು. ಮತ್ತು ಇವತ್ತು ಅಯೋಧ್ಯೆ ರಾಮ ಮಂದಿರ ನಂತರ ನಮ್ಮ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿದ ನಾಡು. ಹಾಗಾಗಿ ಅಂಜನಾದ್ರಿಗೆ ಅವರು ಅಮೌಂಟ್ ಕೊಟ್ಟು ಅಭಿವೃದ್ಧಿ ಮಾಡೋದ್ರ ಮೂಲಕ ಸೊ ನಾವು ಕೂಡ ಹಿಂದುತ್ವದ ಪರವಾಗಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಭಾಗವಾಗಿ ಅವರು ಕೊಟ್ಟಿರೋಂಥದ್ದು 100 ಕೋಟಿ. ಸರ್, ತಮ್ಮ ಮತ್ತು ರಾಮುಲು ಅವರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ಹಳಸು ಹೋಗಿದೆ ಅಂತ ಹೇಳ್ತಾರೆ. ವಿಧಾನಸಭಾ ಚುನಾವಣೆಯಲ್ಲೂ ತಾವು ಡೈರೆಕ್ಟ್ ಕೆಲವು ಕಡೆ ಮಾತಾಡಿದ್ರಿ, ಇಂಡೈರೆಕ್ಟ್ ಕೆಲವು ಕಡೆ ಅವ್ರ ಬಗ್ಗೆ ಮಾತಾಡಿದ್ರಿ. ತಮ್ಮಿಂದನೇ ಬೆಳೆದ್ರು ತಾವು ಅವರು, ಆದರೆ ಕಷ್ಟ ಕಾಲದಲ್ಲಿ ಅವರು ಹೆಲ್ಪ್ ಮಾಡಲಿಲ್ಲ ಅಥವಾ ಪಕ್ಷಕ್ಕೆ ಸೇರ್ಪಡೆಗೊಳ್ಳಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಇರಲಿಲ್ಲ ಅಂತ. ಕೆಲವು ತಮ್ಮ ಸ್ನೇಹಿತರು ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ BJPಯಿಂದ ಹೊರಗಡೆ ಇರೋ ಥರ ಏನಾದರೂ ವಾತಾವರಣ ನಿರ್ಮಾಣ ಮಾಡಿದ್ರಾ? ನೋಡಿ, ಆ ವಿಚಾರ ನಾನು ಫಸ್ಟ್ ಶ್ರೀರಾಮುಲು ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಎಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರ ಬಗ್ಗೆ ತಪ್ಪಾಗಿ ನಾನು ಮಾತಾಡಿಲ್ಲ. ನೀವು ಎಷ್ಟು 100 ಕ್ಲಿಪ್ಸ್ ನೀವು ತೊಗೊಂಡು ನೋಡಿ, ಬೇಕಿದ್ರೆ ನಾನು ಎದುರುಗಡೆ ಪ್ಲೇ ಮಾಡ್ಬೋದು. ನೀವು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಯಡಿಯೂರಪ್ಪ ಅವ್ರ ಬಗ್ಗೆ ತಂದೆ ರೀತಿಯ ಗೌರವ ಇದೆ, ಶ್ರೀರಾಮುಲು ಅವ್ರನ್ನ ಬೆಳೆಸಿರುವಂಥ ಒಂದು ಪ್ರೀತಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀರಾಮುಲು ಅವ್ರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿಲ್ಲ. ನನ್ನ ಸಹೋದರನ ನಾನು ಆಹ್ವಾನ ಮಾಡಿಲ್ಲ. ಯಾಕೆಂದರೆ ನನ್ನ ಜೊತೆ ಬಂದು ಅವ್ರಿಗೂ ತೊಂದರೆ ಆಗಿದ್ದರೆ ಅವರು BJPಯಲ್ಲಿ ಇದ್ದಿದ್ದರೆ ಸುರಕ್ಷಿತವಾಗಿರ್ತಾಯಿದ್ರು. ಇವ್ರು ಮಾಡಿದ ತಪ್ಪಿಗೆ ಇವರೆಲ್ಲರನ್ನೂ ತಗೊಂಡೋಗ್ಬಿಟ್ಟು ಎಲ್ಲ ಕುಣಿಯಲ್ಲಿ ಬಿದ್ದರು ಅನ್ನೋಂಥ ಅಪೋದ ನನ್ನ ತಲೆ ಮೇಲೆ ಬರಬಾರ್ದು ಅಂತೇಳಿ ಶ್ರೀರಾಮುಲು ಅವ್ರನ್ನ ಒಂದು ಕ್ಷಣ ಕೂಡ ನಾನು ಆಹ್ವಾನ ಮಾಡಲಿಲ್ಲ. ಮತ್ತು ಶ್ರೀರಾಮುಲು ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ತಮ್ಮನ್ನು ವಾಪಸ್ BJPಗೆ ಸೇರಿಸ್ಕೊಳ್ಳಿಕ್ಕೆ ತಮ್ಮ ಆಪ್ತ ಮಿತ್ರ ಪ್ರಯತ್ನ ಏನಿತ್ತು ಅಂತ ನನ್ನ ಪ್ರಶ್ನೆ. ಆದರೆ ಇಲ್ಲಿ ಶ್ರೀರಾಮುಲು ಅವ್ರ ಶಕ್ತಿ ಒಂದೇ ಸಾಲಲಿಲ್ಲ ನಿಮಗೆ. ಶ್ರೀರಾಮುಲು ಪ್ರಯತ್ನ ಮಾಡಿದರು. ಶ್ರೀರಾಮುಲು ಅವ್ರು ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಗೊಳ್ಬೇಕು ಅನ್ನೋ ಪ್ರಯತ್ನ ಅವ್ರ ಮನಸ್ಸಲ್ಲಿ ಇದ್ದರೂ ಕೂಡ ಇವಾಗಿರುವಂಥ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅವರೊಬ್ಬರ ಶಕ್ತಿ ಅನ್ನೋದು ಯಾವತ್ತೂ ಕೂಡ ಸಾಲಲಿಲ್ಲ. ಅದಕ್ಕೆ ಸಾಕಷ್ಟು ಮಂದಿ ಕೈ ಜೋಡಿಸಬೇಕಾಗಿತ್ತು. ಬಟ್ ಅದು ನನ್ನ ಕೆಟ್ಟ ಗಳಿಗೆಗಳು, ಅದು ಆಗಲಿಲ್ಲ.
ನಂತರ ನನ್ನ ಸಾರ್ವಜನಿಕ ಬದುಕಲ್ಲಿ ಜನರು ಇನ್ನೂ ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ ಪಕ್ಷಕ್ಕೆ ಬಂದ ಮೇಲೆ ಇವತ್ತು ನಾನು ಮತ್ತೆ ಮರಳಿ ಬರಬೇಕಾಯಿತು. ಸರ್, ಜನಾರ್ದನ್ ರೆಡ್ಡಿ ಬಗ್ಗೆ ಕರ್ನಾಟಕದಲ್ಲಿ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಒಬ್ಬರೇ. ಅದು ಒಂದು ಇಶ್ಯೂಗೆ ಪಾದಯಾತ್ರೆ, ಇನ್ನೊಂದು. ಅದು ಬಿಟ್ಟರೆ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಯಾರೂ ಮಾತಾಡಿದ್ದಿಲ್ಲ ತಮ್ಮ ವಿರುದ್ಧ. ಇತ್ತೀಚೆಗೆ ವಿಧಾನಸಭೆಯಲ್ಲಿ ನಾರಾ ಭರತ್ ರೆಡ್ಡಿ, ಬಳ್ಳಾರಿಯ ಶಾಸಕರು, ತಮ್ಮ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದು ಇದು ಬಹಳ ದೊಡ್ಡ ಟ್ರೆಂಡ್ ಆಯಿತು. ಅಂಥದ್ದೇನು ವೈರತ್ವ? ಅಂಥದ್ದು ವೈರತ್ವ ಅನ್ನೋದಕ್ಕಿಂತ ಕೂಡ ನಿಮಗೆ ಅವರ ತಂದೆ ರಾಜಕೀಯವಾಗಿ 20 ವರ್ಷಗಳಲ್ಲಿ ಕೂಡ ಅವರು ಬೆಳಕಿಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಮತ್ತು ಅವರ ಕುಟುಂಬದ ಹಿನ್ನೆಲೆ ಅದೆಲ್ಲವುದನ್ನು ಕೂಡ ನೀವು ಬಳ್ಳಾರಿ ಸಾರ್ವಜನಿಕರಲ್ಲಿ ಬಂದು ಸಾಮಾನ್ಯ ಜನರಲ್ಲಿ ಮಾತಾಡಿದರೂ ಕೂಡ ನಿಮಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ. ಹಾಗಾಗಿ ನಾನು ಅವರು ಅಂದರೆ ಒಬ್ಬ ಮನುಷ್ಯನ ಆ ದೊಡ್ಡ ಸ್ಕೇಯನ್ನು ನಾವು ಈ ರೀತಿ ಏಕವಚನದಲ್ಲೇ ಮಾತಾಡೋದ್ರಿಂದ ನಾನು ದೊಡ್ಡವನು ಆಗ್ಬೋದು ಅನ್ನೋಂಥ ಒಂದು ಭ್ರಮೆ ಅವ್ರಿಗಿರ್ಬೋದಾಗಿತ್ತು. ಅವ್ರ ಬಗ್ಗೆ ನನಗೇನು ಯಾವುದೇ ಒಂದು ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಜನಪ್ರೀತಿಯಿಂದ ನಾವು ಬೆಳೆದಿದ್ದೆ. ಅವ್ರ ತಂದೆಯವರು ಯಾವತ್ತೂ ಕೂಡ ರಾಜಕೀಯದಲ್ಲಿ ದೊಡ್ಡವರಾಗಬೇಕಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ಮುಂದೆ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಒಂದು ರಾಜಕೀಯವಾಗಿ ನಮ್ಮ ಜನಪ್ರೀತಿ ಮುಂದೆ ಅವರು ಸಾಲಲಿಲ್ಲ. ಈ ಬಾರಿ ಏನಾಯಿತು, ನಮ್ಮಲ್ಲಿ ವೋಟ್ ಡಿವೈಡ್ ಆಗಿದ್ದ ಕಾರಣ ಅವ್ರು ಶಾಸಕರಾಗುವಂಥ ಒಂದು ಇಟ್ಸ್ ಓನ್ಲಿ ಟೆಂಪರವರಿ ಅಷ್ಟೆ. ಇದೇ ಫಸ್ಟು, ಇದೇ ಲಾಸ್ಟ್. ಹಾಗಾಗಿ ಆ ಸಂದರ್ಭ ಹಾಗೆ ಬಂತು ಅವ್ರಿಗೆ. ನಾನು ಒಂದು ರೀತಿಯಲ್ಲಿ ಅದು ಶಿಶುಪಾಲನ ಒಂದು ಶ್ರೀಕೃಷ್ಣನ ವಿರುದ್ಧ ಒಬ್ಬ ಶಿಶುಪಾಲ ಯಾವ ರೀತಿ ಒಂದು ದುರಹಂಕಾರದ ವರ್ತನೆಯನ್ನು ಮಾಡ್ತಾರೋ ಆ ರೀತಿ ಮಾಡೋದ್ರಿಂದ ನಾನು ಹೀರೋ ಆಗ್ಬೋದು ಅಂತ ಅಂದ್ಕೊಂಡಿರ್ಬೋದು. ಸರ್, ತಮ್ಮ ಜೈಲು ದಿನದ ಕತೆಗಳೇನು ಸರ್? ಇದು ಎಲ್ಲೂ ರಿವೀಲ್ ಆಗಿಲ್ಲ. ಜೈಲಲ್ಲಿ ಏನನ್ನು ನೋಡಿದ್ರಿ? ಪ್ರಪಂಚ ಏನು ಕಾಣಿಸ್ತು ತಮಗೆ? ಸಿಂಪಲ್ಲಾಗಿ ನಾನು ಹೇಳಬೇಕು ಅಂತಂದರೆ, ಪ್ರಪಂಚದಲ್ಲಿ ತಾವೇ ಹೇಳಿದಾಗೆ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಒಂದು ಸಣ್ಣ ಪೊಲೀಸ್ ಕ್ವಾರ್ಟರ್ಸಲ್ಲಿ ಹುಟ್ಟಿ 16-17 ವರ್ಷ ತಂದೆ ರಿಟೈರ್ಡ್ ಆಗೋವರೆಗೂ ಕೂಡ ಬೆಳೆದಿರುವಂಥ ನಾನು, ಆ ನಂತರ ನನ್ನ ಸ್ವಂತ ಬುದ್ಧಿವಂತಿಕೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಫೈನಾನ್ಸ್ ಕಂಪನಿಯನ್ನು 16 ವರ್ಷಗಳು, 125 ಶಾಖೆಗಳು, 350 ಕೋಟಿ ವಹಿವಾಟು ಮಾಡಿ, ನಂತರ ನಮ್ಮ ಅದ್ವಾನಿಯವರು ರಾಮರಥ ಯಾತ್ರೆಯಿಂದ ರಾಜಕೀಯಕ್ಕೂ ಹೆಜ್ಜೆ ಇಟ್ಟು, ಆನಂತರ ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ಒಡನಾಟ, ರಾಜಕೀಯ ಅನುಭವ, ಸಂಪತ್ತು, ಇಡೀ ಪ್ರಪಂಚದಲ್ಲಿ ಇಂಥ ದೇಶಕ್ಕೆ ನಾನು ಹೋಗಿದ್ದೀನಿ, ಈ ಪ್ರದೇಶ ನಾನು ನೋಡಿನೇ ಇಲ್ಲ ಅನ್ನೋದೆಲ್ಲ ನೋಡಿದ್ದೀನಿ. ಸೊ ಒಂದು ಸಣ್ಣ ಪೊಲೀಸ್ ಕ್ವಾರ್ಟರ್ಸಿಂದ ಹಿಡಿದು ಒಂದು ಚಿಕ್ಕ ಮನೆಯಲ್ಲಿ ನಾವು ತಂದೆ ತಾಯಿ 4 ಮಂದಿ ಮಕ್ಕಳು, ಸಣ್ಣ ಪೊಲೀಸ್ ಕ್ವಾರ್ಟರ್ಸ್ ಅಂದರೆ ನಿಮಗೆ ಗೊತ್ತು, ಒಂದು ಹಾಲು, ಒಂದು ರೂಮು, ಒಂದು ಸಣ್ಣ ಕಿಚನ್ನು, ಒಂದು ಬಾತ್ರೂಮ್, ಅಂದರೆ ಅಷ್ಟೇ ಸಣ್ಣ ಮನೆಯಲ್ಲಿ ಬೆಳೆದಿರೋಂಥ ನಾನು ಇಡೀ ಜಗತ್ತಲ್ಲಿ ನಿಮಗೆ ಅಮೆರಿಕ, ಲಂಡನ್ನಿಂದ ಹಿಡಿದು ಎಲ್ಲ ದೇಶಗಳು ಓಡಾಡಿ ದೊಡ್ಡ ದೊಡ್ಡ ಒಂದು ವಿಚಾರಗಳೇ ಪ್ರಪಂಚ ಎಲ್ಲ ನೋಡ್ಕೊಂಡು ಬಂದಿರುವಂಥ ನನಗೆ ಮತ್ತೆ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ನನಗೆ ಆ ತಂದೆ ತಾಯಿ ಜೊತೆಯಲ್ಲಿ ಬೆಳೆದಿರೋಂಥ ಪೊಲೀಸ್ ಕ್ವಾರ್ಟರ್ಸ್ ದಿನಗಳು, ಆ ಎಮೋಷ್ನಲ್ ಅಟ್ಯಾಚ್ಮೆಂಟು, ತಂದೆ ತಾಯಿನ ಪ್ರತಿದಿನ ನೆನೆಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ, ಮತ್ತು ಒಳಗಡೆ ಇರೋ ಟೈಮ್ನಲ್ಲಿ ನಾನೆಲ್ಲ ಏನು ಮಾಡಿದ್ದೀನಿ ಏನಿಲ್ಲ ಅಂತ ನಾನೆಲ್ಲ ಯೋಚನೆ ಮಾಡಿದಾಗ ನನ್ನ ಬ್ಯಾಲೆನ್ಸ್ ಶೀಟ್ ನಾನು ರೆಡಿ ಮಾಡಿಕೊಂಡ್ರೆ ನಾನೆಲ್ಲ ಒಳ್ಳೆಯದನ್ನೇ ಮಾಡಿದ್ದೀನಿ, ಕೆಟ್ಟದ್ದು ಮಾಡಿಲ್ಲ. ಸೊ ಭಗವಂತನಲ್ಲಿ ನಂಬಿಕೆ ಇರೋ ನಾವು, ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋಂಥ ನಂಬಿಕೆ ಇರುವಂಥ ನನಗೆ ಆರಾಮಾಗಿ ನಾನು ಒಳಗಡೆ ರಾಮಾಯಣ ಮಹಾಭಾರತಗಳನ್ನು ಒಂದಕ್ಕೆ 4-5 ಬಾರಿ ರಿಪೀಟೆಡಾಗಿ ಓದಿರೋಂಥದ್ದಾಗಿರ್ಬೋದು, ಅಥವಾ ಚಾಣಕ್ಯ ನೀತಿ ಹೊರಗಡೆ ಇದ್ದಾಗ ಓದಿಲ್ಲ, ಒಳಗಡೆ ಹೋದ್ಮೇಲೆ ಓದಿ ರಾಜಕೀಯ ಅನ್ನೋದು ಕುತಂತ್ರಿಗಳು, ಹಿತಶತ್ರುಗಳು, ಅನುಕೂಲ ಶತ್ರುಗಳು, ಯಾವ್ಯಾವ ರೀತಿ ಶತ್ರುಗಳೆಲ್ಲ ಇರ್ತಾರೆ, ಒಂದು 9 ವೆರೈಟಿ ಆಫ್ ಎನಿಮೀಸ್ ನಮ್ಮ ಜೊತೆಯಲ್ಲೇ ಓಡಾಡ್ತಾ ಹೇಗಿರ್ತಾರೆ ಅನ್ನೋದನ್ನು ಚಾಣಕ್ಯ ನೀತಿಯಿಂದ ನಾನು ಕಲಿತೆ. ಮತ್ತು ಚೆಸ್ ಆಡೋದು ನನಗೆ ಗೊತ್ತಿದ್ದಿಲ್ಲ. ಒಳಗಡೆ ಹೋದ್ಮೇಲೆ ಇನ್ನು ಟೈಮ್ ಹೇಗೆ ಕಳಿಬೇಕು ಅನ್ನೋದರಲ್ಲಿ ಎಷ್ಟು ರಾಮಾಯಣ ಮಹಾಭಾರತ ಓದಿ ಏನೇ ಟಿ ವಿ ನೋಡಿದರೂ ಕೂಡ ಆಮೇಲೆ ಚೆಸ್ಸನ್ನು ಕಲಿತೆ. ಚೆಸ್ ಕಲಿತ ಸಂದರ್ಭದಲ್ಲಿ ನನ್ನ ಜೊತೆ ನಮ್ಮ ಶಾಸಕರೆಲ್ಲರೂ ಇದ್ದರು. ನಾಗೇಂದ್ರ ಜೈಲಲ್ಲಿ ಆನಂದ್ ಸಿಂಗ್ ಅವರಾಗಿರ್ಬೋದು, ಅನಿಲ್ ಲಾಡ್ ಅವರಾಗಿರ್ಬೋದು, ಸಾಕಷ್ಟು ಮಂದಿ ಶಾಸಕರು, 40-50 ಮಂದಿ ಇದ್ದರು. ಚೆಸ್ ಆಡೋದನ್ನು ಕಲಿತೆ. ಕೊನೆವರೆಗೂ ಚೆಸ್ಸಲ್ಲಿ ನಾನು ಸೋತೇ ಇಲ್ಲ, ನಾನು ಹೊಸದಾಗಿ ಕಲಿತರೂ ಕೂಡ. ಸೊ ಇವೆಲ್ಲ ಈ ರೀತಿ. ಮತ್ತು ನಮ್ಮ ದೇವರುಗಳಾಗಿರೋಂಥ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಹನುಮಂತನ ನಿತ್ಯ ಪೂಜೆ ಮಾಡ್ತಾ ಇರೋದು. ಯಾಕಂದರೆ ಬಂಧನದಲ್ಲಿದ್ದಾಗ ಹನುಮಂತನೇ ನಮಗೆ ರಕ್ಷಣೆ ಮಾಡೋದಂತೇಳಿ ಅವ್ರು ಧ್ಯಾನ ಮಾಡ್ಕೊತ ಜೈಲಲ್ಲಿ ನನಗೆ ಆರಾಮಾಗಿ
ನನಗೆಲ್ಲ ಏನೇನು ಇಷ್ಟನೋ ಹಾಡುಗಳಾಗಿರ್ಬೋದು, ಬರೆಯೋದು, ಕಲಿಯೋದು, ಓದೋದು, ಆ ರೀತಿ ಇದನ್ನು ನಾನು ನಿಮಗೆ ವೆಬ್ ಸೀರೀಸ್ ಅಂದರೆ ಒಂದು ನಿಮಗೆ ಸಾವಿರಾರು ಎಪಿಸೋಡ್ಸ್ ಬೇಕು. ಸರ್, ನಾನು ತಾವು ಇಡೀ ಬಹಳ ಹೇಳ್ಬೇಕು. ಸ್ಪಿರಿಚುವಲ್ ಆಗಿ ಕಾಣಿಸ್ತಾ ಇದ್ದೀರಿ. ತಾವು ಕೆಲವು ದೇವಸ್ಥಾನಗಳಿಗೆ ಕೋಟಿಗಟ್ಟಲೆ ಹಣದ ದೇಣಿಗೆಗಳನ್ನು, ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀರಿ. ತಮ್ಮನ್ನು ಈ ಬಂಧನದಿಂದ ಬಿಡಿಸಲು ಕಾರಣವಾದ ಯಾವುದಾದ್ರೂ ದೇವತಾರಾಧನೆ, ಗುರು ಅಥವಾ ಯಾವುದಾದ್ರೂ ಆಧ್ಯಾತ್ಮಿಕವಾಗಿ ಯಾವುದಾದ್ರೂ ಘಟನೆಗಳು ನಡೆದಿದ್ದಾವ ಜೈಲಲ್ಲಿ? ನಾನು ನಿಮಗೆ ಅದನ್ನು ನಿಜವಾಗ್ಲೂ ಒಂದು ಅತಿಶಯೋಕ್ತಿ ಅಂದರೆ, ಜನಗಳಿಗೆ ನಾವು ಕೇಳ್ತಾ ಇರ್ತೀವಿ, ನಮಗೆ ಆ ಭಗವಂತ ಈ ರೀತಿ ನಮ್ಮ ಕಣ್ಣಿಗೆ ಕಾಣಿಸ್ತು, ಈ ರೀತಿ ಘಟನೆ ಆಯಿತು ಅಂತೇಳಿ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ವಿನಾಯಕ್, ಸುಮಾರು ನಮ್ಮ ಬಳ್ಳಾರಿಯಲ್ಲಿ ಅಂದರೆ ಜೈಲಲ್ಲಿ ಹನುಮಂತನ ಫೋಟೋ ಇಟ್ಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಫೋಟೋ, ಯಾಕೆಂದರೆ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಮಾಡೋ ಟೈಮ್ನೆಲ್ಲರೂ ಕೂಡ ಅಗ್ನಿಸ್ಪರ್ಶ ಮಾಡೋ ಟೈಮ್ನಲ್ಲಿ ಜಸ್ಟ್ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ಅಗ್ನಿಸ್ಪರ್ಶ ಮಾಡುವಂಥದ್ದು. ಗ್ಯಾಸ್ ಏನೂ ಇದ್ದಿಲ್ಲ ಅವಾಗೆಲ್ಲ, ಕಟ್ಟಿಗೆಗೆಲ್ಲ ಬೆಂಕಿ ಸ್ಪರ್ಶ ಮಾಡೋ ಟೈಮ್ನಲ್ಲಿ ನೆನೆಸ್ಕೊಳ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ತಂದೆ ಬಳ್ಳಾರಿ ಹೊಸಪೇಟೆ ನಡುವೆನೇ ಅವರು 35 ವರ್ಷಗಳ ಕಾಲ ಪೊಲೀಸ್ ಸರ್ವಿಸ್ ಮಾಡಿದ್ದು. 16 ವರ್ಷ ಅವರು ಹಂಪಿ ಹೊಸಪೇಟೆ ಈ ಭಾಗದಲ್ಲೇ ಇದ್ದಿದ್ದು. ನಾವು ಮಕ್ಕಳಿದ್ದಾಗಲಿಂದ ಕೂಡ ಅಂಜನಾದ್ರಿ, ಹಂಪಿ ಈ ಭಾಗದಲ್ಲಿ ಸಾಟರ್ಡೆ ಸಂಡೇ ಬಂತು ಅಂದರೆ ಒಂದು ಜೀಪ್ ತೊಗೊಂಡು ಅಪ್ಪ ಅಮ್ಮನಮ್ಮನ ಕರ್ಕೊಂಡು ಹೋಗಿ ನದಿ ತೀರದಲ್ಲಿ ಒಂದು ಮನೆಯಿಂದ ಅಷ್ಟು ಇಷ್ಟು ಊಟ ತೊಗೊಂಡೋಗಿ ತಿನ್ನೋದು, ಗುಡ್ಡ ಹತ್ತೋದು, ಅಂಜನಾದ್ರಿ ಇಳಿಯೋದು, ಇಂಥ ಅನುಭವಗಳಿತ್ತಷ್ಟೇ. ನನಗೆ ಸುಮಾರು ತಿಂಗಳುಗಳಾಯಿತು. ಆದಮೇಲೆ ಬಳ್ಳಾರಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ನಮ್ಮ ಮನೆಗೆ ತುಂಬ ಆತ್ಮೀಯರು. ಅವ್ರ ಮನೆಯಲ್ಲಿ ಸುಮಾರು ವರ್ಷಗಳ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು. ಅದನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕಳಿಸ್ಕೊಟ್ರು ನನಗೆ. ಜೈಲಿಗೆ ಕಳಿಸ್ಕೊಟ್ರು. 3 ದಿನ ಪೂಜೆ ಮಾಡ್ಕೊಳ್ಳಿ ಅಂತೇಳಿ. 3 ದಿನ ನಾನು ಪೂಜೆ, ಅಂದರೆ ಇನ್ನು ದುಃಖದಲ್ಲಿ, ಅಂದರೆ ಇನ್ನು ಮಕ್ಕಳು ಆ ಜೈಲಿಗೆ ಅವರೆಲ್ಲ ಬರ್ತಾ ಇರ್ತಾರೆ. ಚಿಕ್ಕ ಮಗು, ಅವನು 9 ವರ್ಷ ಮಗ ಇದ್ದ, ಇವಾಗ ಅವನಿಗೆ 22, 23. ಆ ಮಕ್ಕಳು ಬಂದಾಗೆಲ್ಲ ನಾನು ನೋಡಿದಾಗ ಅಪ್ಕೊಂಬಿಟ್ಟು ಜಸ್ಟ್ ಅವ್ನು ನನ್ನ ಮಗ ಕಾಲ ಮೇಲೆ ಬಿದ್ದರೆ ಅವ್ನ ಕಣ್ಣಲ್ಲಿ ನೀರು ಹೋಗ್ತಾನೇ ಇತ್ತು. ಮಗಳೊಂದು ಕಡೆ ಎದೆ ಮೇಲೆ ಮಲ್ಕೊಂಡ್ರೆ ಅವಳ ಕಣ್ಣಲ್ಲಿ ನೀರು ಹೋಗ್ತಾನೇ ಇತ್ತು. 4 ವರ್ಷ ಪ್ರತಿ ಸಾಟರ್ಡೆ ಜೈಲಿಗೆ ಬಂದು ನನ್ನ ನೋಡ್ಕೊಂಡು ಹೋಗ್ತಾಯಿದ್ರು ಅವರು. ವೈಫು ಒಂದು ದಿನ ಕೂಡ ಅವ್ರನ್ನ ಹೆಲಿಕಾಪ್ಟ್ರು, ವಿಮಾನಗಳು ಹತ್ತಿರಲಿಲ್ಲ. ಅಂದರೆ ತಂದೆ ಕಷ್ಟದಲ್ಲಿದ್ದಾಗ ಮಕ್ಕಳಿಗೆ ಆ ಬೆಲೆ ಗೊತ್ತಾಗಬೇಕು ಅಂಥೇಳಿ ಮಕ್ಕಳು ಯಾವ ಟೂರು ಇನ್ನೊಂದು ಎಲ್ಲಿ ಹೋಗ್ತಾ ಇದ್ದಿಲ್ಲ. ಸೊ ಹನುಮಂತನ ಪೂಜೆ ನಾನು ಮಾಡಿಕೊಂಡೆ. ನಾನು 3 ಡೇಸ್ ಪೂಜೆ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಹನುಮಾನ್ ಚಾಲೀಸ ಸುಮಾರು 108 ಬಾರಿ ದಿನ ಓದೋದು, ಪೂಜೆ ಮಾಡ್ಕೊಳ್ಳೋದು. ದುಃಖ ಅಂದರೆ ಇನ್ನು ಪೀಕ್ಸ್ಗೆ ರೀಚ್ ಆಗಿತ್ತು. ಎಷ್ಟೇ ನಾನು ಹೇಳಿದರೂ ಕೂಡ ದುಃಖ ಅನ್ನೋದು ಏನು ಅಂತಂದರೆ ಭಯದಲ್ಲಿ ದುಃಖ ಅಂತಲ್ಲ. ನನ್ನ ಮಕ್ಕಳು ದೊಡ್ಡವರಾಗ್ಬಿಡ್ತಾ ಇದ್ದಾರೆ, ಅವ್ರ ಜೊತೆ ನಾನು ಟೈಮ್ ಕಳೀತಾ ಇಲ್ಲ. ಸಮಾಜದಲ್ಲಿ ಆ ಮಕ್ಕಳಿಗೆ ಒಂದು ರೀತಿ ನಿಮ್ಗೆ ಗೊತ್ತು ಸೊಸೈಟಿ ಯಾವ ರೀತಿ ನೋಡ್ತಾರೆ ಅನ್ನೋದನ್ನು. ಅಂದರೆ ಗೊತ್ತಿದ್ದವರು ಒಳ್ಳೆಯ ರೀತಿಯಲ್ಲಿ ನೋಡಿದ್ರು ಕೂಡ ಕೆಲವೊಬ್ಬರಿಗೆ ಅಸೂಯೆ ಇದ್ದಂಥವ್ರು ಮಕ್ಕಳು ನೋಡೋ ರೀತಿ ಇದೆಲ್ಲ ನೋವಿತ್ತು. 3 ದಿನ ನಾನು ಪೂಜೆ ಮಾಡಿದ ನಂತರ ಕರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ಬೇಲಿಗೆ ನಾವು ಹಾಕ್ಕೊಂಡಿದ್ದೀವಿ. ಜನವರಿ 20ನೇ ತಾರೀಕು ನನಗೆ ಬೇಲ್ ಗ್ರ್ಯಾಂಟ್ ಆಗಿದ್ದು. ಕರೆಕ್ಟಾಗಿ 19ಕ್ಕೆ 3 ದಿನ ಕಂಪ್ಲೀಟ್ ಆಯಿತು. 20ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ನಾನು ಕೆಳಗಡೆನೇ ನಾನು ಅಲ್ಲಿ ಜೈಲಲ್ಲಿ ನನಗೆ ಮಂಚ, ಬೆಡ್ ಎಲ್ಲ ಕೊಟ್ಟಿದ್ದರು. ಆದರೂ ಕೂಡ ಕಠಿಣವಾಗಿ ನಾನು ನೆಲದ ಮೇಲೇ ಮಲಗ್ತಾಯಿದ್ದೆ. ನಾನು ನೆಲದ ಮೇಲೆ ಬೆಡ್ ಹಾಕ್ಕೊಂಡ್ಬಿಟ್ಟು ಮಲಗ್ತಾಯಿದ್ದೆ. ನಾನು ಬೆಳಿಗ್ಗೆ ಅಂದರೆ ಕನಸು ಬರ್ತಾ ಇದೆ ಅಂದರೆ ಸುಮಾರು ವಯಸ್ಸಾಗಿರುವಂಥ ಒಂದು ವೃದ್ಧ, ಒಂದು ಕೋತಿ ರೂಪದಲ್ಲಿ ಬಗ್ಲಾಗಿ ಕೂತ್ಕೊಂಡ್ಬಿಟ್ಟು ನನ್ನ ಮೇಲೆ ಕೈ ಹಾಕಿ ಹಿಂಗೆ ತಡ್ತಾ ಇದ್ದಾರೆ. ಆದರೆ ಇನ್ನು ಕಂಪ್ಲೀಟ್ ಅದು ಕನಸನ್ನೋ ರೀತಿಯಲ್ಲಿ ಇದ್ದಿಲ್ಲ ನನಗೆ. ಜಸ್ಟು ಕಣ್ಣಲ್ಲಿ ನೀರು ಹೋಗ್ತಾನೇ ಇದೆ. ಜಸ್ಟ್ ಇನ್ನು ಎದ್ದು ನಾನು ಹಿಂಗೆ ಹನುಮಂತ ಬಂದಿದ್ದಾನೆ, ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ, ನನ್ನ ಒಂದು ರೀತಿಯಲ್ಲಿ ಜೋಪಾನ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದಾನೆ ಅಂತೇಳಿ ಕಣ್ಣಲ್ಲಿ ನೀರು ಹೋಗ್ತಾನೆ ಇದೆ. ದಿಂಬೆಲ್ಲ ನೆನೆದೋಗ್ಬಿಟ್ಟಿದೆ. ಜಸ್ಟ್ ಹಿಂಗೆ ಎದ್ದು ಹಿಂಗೆ ನೋಡಿದ ತಕ್ಷಣ 4:15 ಆಗಿತ್ತು. ಕಂಪ್ಲೀಟು ಕೈ ಕಾಲು ನಡಗಿಬಿಡ್ತು. ಹಾಗೇ ಕೂತ್ಕೊಂಡೆ. ಅಂದರೆ ತಂದೆ ನನಗೆ ಖಂಡಿತವಾಗ್ಲೂ ಕೂಡ ನೀನು ಬಂದಿದೆಯೇ, ನನ್ನ ಕರ್ಕೊಂಡೋಗು, ನನ್ನ ಮನೆಗೆ ಸೇರಿಸು, ನನ್ನ ಮಕ್ಕಳು, ನನ್ನ ಶ್ರೀಮತಿ ಜೊತೆಯಲ್ಲಿ, ನನ್ನ ಜನರ ನಡುವೆ ನಾನು ಬದುಕಬೇಕು, ಅಂಜನಾದ್ರಿಗೆ ಬಂದು ನಿತ್ಯ ನಿನ್ನ ಸೇವೆ ನಾನು ಮಾಡ್ಕೊತೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಅವತ್ತು 11:30-12 ಗಂಟೆಗೆ ಬೇಲ್ ಗ್ರ್ಯಾಂಟ್ ಆಯಿತು ಅಂತೇಳಿ ಹೇಳಿದ್ದು. ಅದನ್ನು ನಾನು ಒಂದು ಸಿನಿಮಾನೋ ಇದು ಅನ್ನೋದಂತಲ್ಲ, ಆ ರೀತಿ
ಹಾಗಾಗಿ ನನಗೆ ಹೊರಗಡೆ ಬಂದ ತಕ್ಷಣ ಕೂಡ ಇಮ್ಮಿಡಿಯೇಟಾಗಿ ಫಸ್ಟ್ ಮಾಲೆ ಹಾಕ್ಕೊಂಡು ಅಂಜನಾದ್ರಿಯಲ್ಲಿ 5 ದಿನ ಬೆಳಿಗ್ಗೆ ನೆಲದ ಮೇಲೇ ಮಲಗಿದ್ದೆ, ಗುಡ್ಡದ ಮೇಲೆ. ನಾನು ದಿನ ಬೆಳಿಗ್ಗೆ ಕೆಳಗಡೆ ಬಂದು ತುಂಗಭದ್ರದಲ್ಲಿ ಸ್ನಾನ ಮಾಡೋದು, ಮೇಲೆ ಹೋಗೋದು, ಮತ್ತು ಆರತಿ ಮಾಡ್ಕೊಂಡು ಮತ್ತೆ ಕೆಳಗಿಳಿದು ಬಂದು ಈ ಸುಂದರಕಾಂಡ ಪಾರಾಯಣ, ಬಳ್ಳಾರಿಯಿಂದ ಬ್ರಾಹ್ಮಣರು ಬಂದು ಒಂದು 100 ಮಂದಿ ನನಗೆ ನಮ್ಮ ಜನ ಇದ್ದಾಗ ಅಲ್ಲಲ್ಲಿ ಋಷಿಮುಖ ಪರ್ವತ, ಅಂಜನಾದ್ರಿ, ಪಂಪಾ ಸರೋವರ, ದುರ್ಗಾ ಪರಮೇಶ್ವರಿ, ಈ ರೀತಿ ಅಲ್ಲಲ್ಲಿ ದಿನ ಕಾಲ ಕಳೆಯೋದು, ಸುಂದರಕಾಂಡ ಓದ್ಕೊಳ್ಳೋದು, ಮತ್ತು ಸಾಯಂಕಾಲ ನದಿಯಲ್ಲಿ ಸ್ನಾನ ಮಾಡಿ ಗುಡ್ಡ ಹತ್ತಿ ಆರತಿ ತೊಗೊಂಡು ಮತ್ತೆ ಅಲ್ಲಿ ಮಲ್ಕೊಳ್ಳೋದು. ಸೊ ಆ ನಂಬಿಕೆ, ಆ ವಿಶ್ವಾಸ. ಅಂದರೆ ಸುಂದರಕಾಂಡ ಪಾರಾಯಣದಿಂದ ತಾವು ಬಂಧನದಿಂದ ತಪ್ಪಿಸ್ಕೊಂಡ್ರಿ ಅಥವಾ ಹೊರಗಡೆ ಬಂದ್ರಿ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಈಗಲೂ ಕೂಡ ತಾವು ನೋಡಿ, ನೀವು ಯಾರಿಗಾದರೂ ಕೂಡ ಏನೇ ಕಷ್ಟ, ಬಂಧನ ಅನ್ನೋದೇ ಅಂತಲ್ಲ, ಏನೇ ಕಷ್ಟ ಬರಲಿ, ತಾವೊಂದು 45 ನಿಮಿಷಗಳ ಕಾಲ ಆ ಸುಂದರಕಾಂಡ ನಾವು ಪೂರ್ತಿ ಓದಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅಂದರೂ ಕೂಡ ತಾವು ಜಸ್ಟ್ ಅದನ್ನು ಒಂದು ಹಾಡು ರೂಪದಲ್ಲಿ ಕೇಳಿ, ನೀವು ನಿಮಗೆ ಮಾನಸಿಕವಾಗಿ ನಿಮ್ಮ ಧೈರ್ಯ ಮತ್ತು ಆ ಕಲಿಯುಗದ ಪ್ರತ್ಯಕ್ಷ ದೈವ ಬ್ರಹ್ಮ ಬರೆದಿರುವಂಥದ್ದೇನೆಂದರೆ, ಕಲಿಯುಗದಲ್ಲಿ ಮನುಷ್ಯರ ಪ್ರಭಾವ ಭಾಳ ದೊಡ್ಡದಾಗಿರುತ್ತೆ, ಆದರೆ ಕಣ್ಣಿಗೆ ಕಾಣಿಸೋ ದೈವ ಹನುಮಂತ. ಅವ್ರು ನಮ್ಮ ನಡುವೆನೇ ಓಡಾಡ್ತಾ ಇರ್ತಾರೆ, ನಾವು ಹೇಳೋದು ಕೇಳ್ತಾ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅನ್ನೋದು ಒಂದು. ಸರ್, ತಮಗೆ ಉತ್ತರ ಕರ್ನಾಟಕದಲ್ಲಿ ಇಷ್ಟೆಲ್ಲ ಕಾನ್ಸ್ಟಿಟ್ಯುಯೆನ್ಸಿಗಳು ತಮ್ಮ ಪ್ರಭಾವ ಇದ್ರೂ ತಾವು ಅಂಜನಾದ್ರಿ ಇರುವಂಥ ಗಂಗಾವತಿಯನ್ನು ಆಯ್ಕೆ ಮಾಡಿಕೊಂಡ್ರಿ. ಜೈಲಿನಲ್ಲಿ ಬಿದ್ದಂಥ ತಮ್ಮ ಸ್ವಪ್ನಕ್ಕೂ ಗಂಗಾವತಿ ಕಾನ್ಸ್ಟಿಟ್ಯುಯೆನ್ಸಿ ಆಯ್ಕೆ ಮಾಡ್ಕೊಳ್ಳೋಕ್ಕೂ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗ್ಲೂ ವಿನಾಯಕ್, ಯಾಕೆಂದರೆ ನಾನು ಮಧ್ಯದಲ್ಲಿ ಬಳ್ಳಾರಿಗೆ ನನಗೆ ಪರ್ಮಿಷನ್ ಆಯಿತು ಸುಪ್ರೀಂ ಕೋರ್ಟಿಂದ. 1.5 ವರ್ಷ ನಾನಿದ್ದೆ, ತಮಗೂ ಗೊತ್ತು. ಇದ್ದಕ್ಕಿದ್ದಂಗೆ ಕೋರ್ಟಲ್ಲಿ ಪಿಟಿಷನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಪಿಟಿಷನ್ ಬರುತ್ತೆ. ಕ್ಯಾನ್ಸಲ್ ಆಯಿತು. ಮತ್ತು ಬಳ್ಳಾರಿ ಮಾಧ್ಯಮ ಸ್ನೇಹಿತರು ಬಂದು ಮನೆ ಹತ್ರ ಕೇಳಿದರು, ಸರ್ ಮತ್ತೆ ನೀವು ಪುನಃ ಬೆಂಗಳೂರಿಗೆ ಹೋಗ್ಬಿಡ್ತೀರಾ ಅಂತೇಳಿ. ನಾನು ಹೇಳಿದೆ, ನಾನು ಬೆಂಗಳೂರಿಗೆ ಹೋಗಲ್ಲ, ನಾನು ಸಾರ್ವಜನಿಕ ಬದುಕಲ್ಲಿ ಬರ್ತೀನಿ. ನಾನು ಇಷ್ಟು ವರ್ಷಗಳಿಂದ ನಾನು ಮನೆಯಲ್ಲೂ ಕೊಡಲಿ, ನಾನು ಜನರ ಪ್ರೀತಿ ಇಟ್ಕೊಂಡು, ಸೊ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ಗಂಗಾವತಿಯಲ್ಲಿ ಹೋಗಿ ನಾನು ಶಾಸಕನಾಗಿ ಚುನಾವಣೆಗೆ ನಾನು ನಿಲ್ತೀನಿ ಅಂತೇಳಿ ಸ್ಪಾಂಟೇನಿಯಸ್ ಆಗಿ, ಯಾಕೆಂದರೆ ಅದು ಮೈಂಡಲ್ಲಿ ಆಲ್ರೆಡಿ ಆಗಿರೋ ಘಟನೆಗಳು, ಕನಸುಗಳಾಗಿರ್ಬೋದು, ಪ್ರತ್ಯಕ್ಷವಾಗಿ ಭಗವಂತ ತೋರಿಸಿರುವಂಥ ಮಹತ್ವಗಳಾಗಿರ್ಬೋದು, ಮನಸ್ಸಿಗೊಂದು ಸಮಾಧಾನ ಇತ್ತು. ಸೊ ಅರ್ಧ ಹಂಪಿ ಅಲ್ಲೇ ಇರುತ್ತೆ ನಿಮಗೆ. ಹಂಪಿ ಅಂತಂದರೆ ನಾವು ಇವಾಗ ಡಿವೈಡ್ ಮಾಡ್ತಾಯಿದ್ದೀವಿ, ಬಳ್ಳಾರಿ, ವಿಜಯನಗರ ಅಥವಾ ಕೊಪ್ಪಳ ಅಂತೇಳಿ. ಹಂಪಿ ಅಂದರೆ ತುಂಗಭದ್ರಾ ನದಿಗೆ ಎರಡೂ ಕಡೆ ಆನೆಗೊಂದಿ ಮತ್ತು ಹಂಪಿ. ಸಾಮಾನ್ಯವಾಗಿ ನಮ್ಮವರು ನಮ್ಮ ಭಾಗದಲ್ಲಿ ಹಂಪಿ ಅಂದರೆ ಅದು ಹೆಡ್ ಆಫೀಸ್ ಇದ್ದಂಗೆ. ನಿಜವಾದ ಸ್ವರ್ಗ ಇರುವಂಥದ್ದು ನದಿ ತೀರ, ಗುಡ್ಡ, ಅಂಜನಾದ್ರಿ, ಋಷಿಮುಖ ಪರ್ವತ, ಪಂಪಾ ಸರೋವರ, ಮತ್ತು ವಿದೇಶಿಗರೆಲ್ಲರೂ ಕೂಡ ಲಕ್ಷಾಂತರ ವಿದೇಶಿಯರು ಬಂದು ಅಲ್ಲಿ ಸ್ಟೇ ಮಾಡುವಂಥ ಪ್ಲೇಸು ಆನೆಗೊಂದಿ, ಅಂದರೆ ಗಂಗಾವತಿ ಕ್ಷೇತ್ರ. ಸೊ ಅದು ಚಿಕ್ಕಂದಿನಿಂದ ಅದು ಮನಸ್ಸಲ್ಲಿತ್ತು. ಹನುಮಂತ ಅವರ ಆಶೀರ್ವಾದ, ಮತ್ತು ಜೈಲಿಂದ ಬಿಡುಗಡೆ ಆದ ತಕ್ಷಣ ನಾನು ಅಲ್ಲಿಗೆ ಹೋಗಿದ್ದು 2015ರಲ್ಲಿ. ಚುನಾವಣೆ ನಾನು ಕಂಟೆಸ್ಟ್ ಮಾಡಿದ್ದು 23ರಲ್ಲಿ, ಅಂದರೆ 8 ವರ್ಷಗಳ ಗ್ಯಾಪ್ ಇತ್ತು. ಆದರೆ ಮೈಂಡ್ ಸೆಟ್ಟಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ಕಂಪ್ಲೀಟ್ ಹನುಮಂತ ಗಂಗಾವತಿ ಅನ್ನುವಂಥದ್ದು ಅದು ಸ್ಪಾಂಟೇನಿಯಸ್ ಆಗಿ ಆ ದೇವರೇ ನನ್ನ ಹತ್ರ ಹೇಳ್ತಿರ್ಬೇಕು. ಇನ್ನು ನಿಮಗೆ ಯಾವುದೇ ಯುದ್ಧದಲ್ಲಿ ಸೋಲಿಲ್ಲ ಅಂತಾನೆ ಅರ್ಥ? ಖಂಡಿತವಾಗ್ಲೂ ಕೂಡ ಹನುಮಂತನ ಆಶೀರ್ವಾದ ಇದ್ದರೆ, ನಾನು ಅವ್ರ ಪಾದ ಮುಟ್ಟಿ ನಾನು ಕೇಳಿದ್ದಿಷ್ಟೇ ವಿನಾಯಕ್. ನಾನು ಗಂಗಾವತಿಗೆ ಹೋಗೋ ಟೈಮ್ನಲ್ಲಿ ನಾನು, ನನ್ನ ಡ್ರೈವರು ನಾನು, ಜೊತೆಯಲ್ಲಿ ಅಲಿಖಾನ್ ಅಂತೇಳಿ ನನ್ನ ಆಪ್ತನಾಗಿರುವಂಥ ಹುಡುಗ, ಮೂವರೇ ನಾವು ಗಂಗಾವತಿಗೆ ಹೋಗಿದ್ದು. ನಾವು ಹೋಗಿ ಅಲ್ಲಿ ಪಂಪಾ ಸರೋವರದಲ್ಲಿ ಸ್ಟೇ ಮಾಡಿದೆ. ಯಾರು ಬಂದು ನನ್ನ ರಿಸೀವ್ ಮಾಡ್ಕೊತಾರೋ, ಯಾರು ಇಲ್ಲನೋ, ಇವತ್ತು ಯಾರೂ ನನ್ನ ಜೊತೆಯಲ್ಲಿ ಇಲ್ಲ. ನನಗೆ ಜೊತೆಯಲ್ಲಿ ಇರಬೇಕಾಗಿರೋರು ಜೊತೆಯಲ್ಲಿ ಇಲ್ಲ. ಯಾವುದೇ ನ್ಯಾಷನಲ್ ಪಾರ್ಟಿಗಳು ನನ್ನ ಜೊತೆಯಲ್ಲಿ ಇಲ್ಲ. ಆದರೆ ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಓದಿ ನಾನು ಹನುಮಲೆ ದಿವಸನೇ ನಾನು ಅನೌನ್ಸ್ ಮಾಡಿದ್ದಕ್ಕೂ ಹನುಮಲೆ ದಿವಸಕ್ಕೂ 1 ವಾರ 10 ದಿನ ಗ್ಯಾಪ್ ಇರುತ್ತೆ. ಪಕ್ಷ ಇನ್ನೂ ಘೋಷಣೆ ಮಾಡಿಲ್ಲ. ನಾನು ಅಲ್ಲಿಗೆ ಹೋಗಿ ರಾತ್ರಿ ಅಲ್ಲೇ ಮಲ್ಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ಸುಮಾರು ಒಂದು 15-20 ಸಾವಿರ ಹನುಮಮಲಧಾರಿಗಳು ಗಂಗಾವತಿಯಲ್ಲಿ ಶೋಭಾಯಾತ್ರೆ ಮಾಡ್ತಾಯಿದ್ದಾರೆ. ನನ್ನ ಕರ್ಕೊಂಡು ಹೋಗ್ಬೇಕಂತ 2 ಕಾರ್ ತೊಗೊಂಡು ಬಂದರು. ಸರ್, ನೀವು ಇಲ್ಲಿಗೆ ಬಂದಿದ್ದೀರಿ, ಮಾಲೆ ಧರಿಸ್ತಾ ಇದ್ದೀರಿ ಅಂತ ಗೊತ್ತು, ತಾವೇನಾದರೂ ಬಂದರೆ ನಮ್ಮ ಜೊತೆಯಲ್ಲಿ ಒಂದು ಪಾದಯಾತ್ರೆ ಮಾಡ್ಬೋದು ಅಂತೇಳಿ. ಅಷ್ಟೇ ಕಣ್ಣಲ್ಲಿ ಹಂಗೆ ನೀರು ಬಂದುಬಿಡ್ತು. 2 ಕಾರುಗಳು ಬಂದಿದೆ ಅಂದ ತಕ್ಷಣ ಓದೆ ನಾನು. 15,000-20,000 ಹನುಮಮಲಧಾರಿಗಳು ಕೂಡ ತೋರಿಸಿದ ಪ್ರೀತಿ. ಅಷ್ಟು ಮಂದಿ ಕೂಡ 5-6 ಕಿಲೋಮೀಟ್ರ್ ಪಾದಯಾತ್ರೆಯಲ್ಲಿ ಫೋಟೋಸ್ ತಕ್ಕೊಂಡು ಅವರು ತೋರಿಸಿರೋ ಅದನ್ನು ನೋಡಿ ನನಗಿನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ.
ಸೊ ಧೈರ್ಯ ಬಂತು. ಆಮೇಲೆ ಗುಡ್ಡ ಹತ್ತಾ ಇದ್ದೇನೆ. ಕನಿಷ್ಠ ಒಂದು 2 ಲಕ್ಷ ಜನ ಇರ್ತಾರೆ ಅವತ್ತು ಕ್ರೌಡ್. ಆ 2 ಲಕ್ಷ ಜನಗಳನ್ನ ಅಟೆಂಡ್ ಅಂದರೆ ಒಂದು 10-20 ಸಾವಿರ ಜನ ಮೀಟ್ ಆಗಿರ್ಬೋದು ನಾನು ಗುಡ್ಡ ಹತ್ತಿ ಇಳಿಯೋ ಟೈಮ್ನಲ್ಲಿ. ಅಷ್ಟು ಮಂದಿ ತೋರಿಸಿದ ಪ್ರೀತಿ. ಆಮೇಲೆ ಶ್ರೀಮತಿ ಹೋಗಿ ಮನೆ ತೊಗೊಂಡ್ರೆ ಗೃಹ ಪ್ರವೇಶ ಆಯಿತೋ ಇಲ್ಲೋ ನಿಮಗೆ, ಸಾಯಂಕಾಲಕ್ಕೆ ನೀವು ಅಲ್ಲಿ ಸೀನ್ ನೋಡಬೇಕಾಗಿತ್ತು. ಏನಿಲ್ಲ ಅಂದರೆ ಒಂದು 10,000 ಜನ, ಕಂಪ್ಲೀಟ್ ಕ್ರೌಡ್ ನನ್ನ ನೋಡ್ಲಿಕ್ಕೆ ಅಂತೇಳಿ. ಸರ್ ನೀವು ಗ್ಯಾರಂಟಿ ನಿಲ್ತೀರಾ ಸರ್, ನಾವು BJP ಅವರು, ನಾವು ಕಾಂಗ್ರೆಸ್ ಅವರು, ನಾವು ಆ ಪಾರ್ಟಿ ಈ ಪಾರ್ಟಿ, ನಾವು ನಿಮ್ಮ ಜೊತೆ ಬರ್ತೀವಿ ಸರ್, ನೀವು ಧೈರ್ಯವಾಗಿ ಬರ್ರಿ ಸರ್, ನೀವು ನಿಲ್ರಿ ಸರ್ ಅಂತ. ಇನ್ನೂ ಪಾರ್ಟಿ ಅನೌನ್ಸ್ ಮಾಡಿದ್ದಿಲ್ಲ ನಾನು. ಆ್ಯಕ್ಚುಲಿ ಡಿಸೆಂಬರ್ 5, 6, 7 ಆಗಿದ್ದ ಘಟನೆ ನಾನು ಹೇಳ್ತಾ ಇರೋದು. ಅಂದರೆ ದೇವರು ಇದ್ದಾನೆ ಅನ್ನೋದಕ್ಕೆ ಇನ್ನು ಇದಕ್ಕಿಂತ ನಾನು ಏನು ಹೇಳಬೇಕು ಹೇಳಿ ನಿಮಗೆ. ಸೊ ಆ ಪಾದ ಇಟ್ಕೊಂಡು ಒಂದು ಮಾತು ಹೇಳಿದೆ. ಆ ರಾಮ ಲಕ್ಷ್ಮಣರನ್ನ ಅಂಜನಾದ್ರಿಯಲ್ಲಿ ರಾಮ-ಲಕ್ಷ್ಮಣರು ಚಾತುರ್ಮಾಸ 4 ತಿಂಗಳಲ್ಲಿ ಚಾತುರ್ಮಾಸ ವ್ರತ ಮಾಡಿರುವಂಥದ್ದು. ಅಲ್ಲಿಂದನೇ ಆಂಜನೇಯನ ಕರ್ಕೊಂಡು ಸುಗ್ರೀವರನ್ನ ಕರ್ಕೊಂಡು ರಾಮೇಶ್ವರಕ್ಕೆ ಬಂದು ಅಲ್ಲಿಂದ ಲಂಕಾ ಪ್ರಯಾಣ ಮಾಡಿ ಅಲ್ಲಿ ರಾವಣಾಸುರನ ಸಂಹಾರ ಮಾಡಿ ರಾಮ-ಲಕ್ಷ್ಮಣರು ಇಬ್ಬರನ್ನೂ ಕೂಡ ಹೆಗಲ ಮೇಲೆ ತೊಗೊಂಡು ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕ ಮಾಡೋವರೆಗೂ ಹನುಮಂತ ಜೊತೆಯಲ್ಲಿದ್ದರು. ನಾನು ನಿನ್ನ ಪಾದ ಇಟ್ಕೊತೀನಿ, ಹೆಗಲ ಮೇಲೆ ಬೇಡ ಸ್ವಾಮಿ, ನಿನ್ನ ಪಾದ ಧೂಳಿಯಲ್ಲಿ ನಾನು ಪಾದ ಇಟ್ಕೊತೀನಿ. ನಾನು ನನ್ನ ಇಡೀ ರಾಜ್ಯದಲ್ಲಿ ಮತ್ತು ನನಗೇನು ಒಳ್ಳೆಯ ಹೆಸರು, ಒಳ್ಳೆಯ ಬದುಕು, ಸಮಾಜದಲ್ಲಿ ನನ್ನ ಕೊನೆಯ ಉಸಿರು ನಾನು ತಗೊಳ್ಳುವಷ್ಟು ಸಂದರ್ಭಕ್ಕೆ ಒಳ್ಳೆಯ ಹೆಸರಲ್ಲಿ ಜನಗಳು ನನ್ನ ಬಗ್ಗೆ ಏನು ಒಳ್ಳೆಯ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯಗಳೆಲ್ಲ ಹೋಗಿ ನನ್ನನ್ನು ಒಂದು ಸಮಾಜದಲ್ಲಿ ಇಂಥ ಮನುಷ್ಯ ಬೇಕು ಅನ್ನೋ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ಸಾಕು ಅಂತೇಳಿ ಪ್ರಾರ್ಥನೆ ಮಾಡಿದ್ದು ನಾನು. ಸರ್, ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಇದ್ದ ಜನಾರ್ದನ್ ರೆಡ್ಡಿ ವ್ಯಕ್ತಿತ್ವಕ್ಕೂ ಜೈಲಿಂದ ಹೊರಬಂದ ಜನಾರ್ದನ್ ರೆಡ್ಡಿ ವ್ಯಕ್ತಿತ್ವಕ್ಕೂ ಏನು ಬದಲಾವಣೆ ಸರ್? ಈಗ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ಮೇಲೆ ವೀಕ್ ಆಗಿದ್ದಾರಾ, ಸ್ಟ್ರಾಂಗ್ ಆಗಿದ್ದಾರಾ? ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಹೇಳ್ಬೋದು. ನಾನು ಜೈಲಿಗೆ ಹೋಗೋ ಮುಂಚೆ ಕಾಣಿಸಿದ ಜನಾರ್ದನ್ ರೆಡ್ಡಿ ಅಂದರೆ ಹೆಲಿಕಾಪ್ಟ್ರು, ವಿಮಾನಗಳು, ಸಂಪತ್ತು, ಅದನ್ನು ತುಂಬ ವೈಭವೀಕರಣದಿಂದ ಜನರು ನೋಡಿರ್ಬೋದು. ಅದೇ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ರು. ಆದರೆ ಅವತ್ತಿನ ಜನಾರ್ದನ್ ರೆಡ್ಡಿ ಇವತ್ತಿನ ಜನಾರ್ದನ್ ರೆಡ್ಡಿ ಬದಲಾವಣೆ ಇಲ್ಲ ವಿನಾಯಕ್. ನಿಮಗೆ ಆಧ್ಯಾತ್ಮಿಕತೆ ಇರ್ಬೋದು, ಭಗವಂತನಲ್ಲಿ ನಂಬಿಕೆ ವಿಶ್ವಾಸ ಇರ್ಬೋದು, ಜನರಲ್ಲಿ ಇದ್ದಿದ್ದ ನಂಬಿಕೆ ವಿಶ್ವಾಸ ಪ್ರೀತಿ ಇರ್ಬೋದು, ಅದೆಲ್ಲ ಅದೇ ರೀತಿಯೇ ಕಂಟಿನ್ಯೂ ಆಗ್ತಾಯಿದೆ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ಸರ್, ಒಂದು ಪೊಲಿಟಿಕಲ್ ಮೀಟಿಂಗ್ನಲ್ಲಿ, ಪಬ್ಲಿಕ್ ಮೀಟಿಂಗ್ನಲ್ಲಿ ಅಂಬಾನಿ ಅದಾನಿ ಆದಮೇಲೆ ಜನಾರ್ದನ್ ರೆಡ್ಡಿ ಇರಬೇಕಾಗಿತ್ತು ಅಂತ ಒಂದು ಶಬ್ದ ಹೇಳಿದ್ರಿ. ಯಾಕೆ ಹೇಳಿದ್ರಿ ಹೀಗೆ? ಖಂಡಿತವಾಗ್ಲೂ ಕೂಡ ನನ್ನ ಗಣಿಗಾರಿಕೆ ವಿಚಾರ ಆಗಿರ್ಬೋದು, ನಾನು ಎಲ್ಲಿ ಕೂಡ ಅಕ್ರಮ ಅನ್ನೋಂಥ ಒಂದು ಕೆಲಸನೂ ಮಾಡಿಲ್ಲಮ್ಮ. ನಾನು ಇವತ್ತು ಗಣಿಗಾರಿಕೆ ವಿಚಾರದಲ್ಲಿ ನನಗೆ ಬಂದಿರೋಂಥ ಇನ್ಕಮ್ ಆಗಿರ್ಬೋದು, ಇವತ್ತು ಇಂಡಸ್ಟ್ರಿ ಒಂದು ಮಾಡಲಿಕ್ಕಂತೇಳಿ 15,000 ಎಕರೆಯಲ್ಲಿ ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಮ್ಯಾನ್ ಆಗಿ ಹೋಗ್ಬೇಕನ್ನೋದು ನನಗಿತ್ತು. ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ಅವರು ಬಳ್ಳಾರಿಗೆ ಬಂದು 99 ಚುನಾವಣೆ ಸೋತ ಮೇಲೆ ಕೂಡ ನನ್ನ ಸಹೋದರರು, ನನ್ನ ಜನರನ್ನು ನಾನು ಬಿಡಲ್ಲ ಅಂಥೇಳಿ ಅವ್ರು ಏನು ಪ್ರತಿ ವರ್ಷ ಬರಲಿಕ್ಕೆ ಕಮಿಟ್ಮೆಂಟ್ ಆದರು. ನಾವು ಅವ್ರ ಜೊತೆಯಲ್ಲಿ ಹಾಗೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು, ಸೊ ನಾನು ಹೆಚ್ಚಾಗಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಅವ್ರ ಜೊತೆಯಲ್ಲಿ, ಸೊ ಪಾರ್ಟಿಯಲ್ಲಿ ರಾಜಕೀಯವಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಇನ್ವಾಲ್ವ್ ಆಗಿಬಿಟ್ಟು ಬೆಳೆದಿದ್ದು. ಜೊತೆಗೆ ಸಂಪತ್ತು ಒಂದು ಕಡೆ ಅದೇ ರೀತಿಯಲ್ಲಿ ಎರಡೂ ಬಂದಿದ್ದು. ಸೊ ಹಾಗಾಗಿ ನಾನು ಟಾರ್ಗೆಟ್ ಆದೆ. ಒಂದು ವೇಳೆ ನಾನು ರಾಜಕೀಯಕ್ಕೆ ಈ ಪ್ರಮಾಣದಲ್ಲಿ ಆ್ಯಕ್ಟಿವ್ ಆಗದೆ ಹೋಗಿದ್ದರೆ ನನಗೆ ಯಾವ ತೊಂದರೆಯೂ ಆಗ್ತಾಯಿದ್ದಿಲ್ಲ. ಮತ್ತು ಖಂಡಿತವಾಗ್ಲೂ ಕೂಡ ತೀರಾ ಇಂಡಸ್ಟ್ರಿ ಬರ್ತಾಯಿತ್ತು. ಮತ್ತು ಇಷ್ಟೊತ್ತಿಗೆ 15 ವರ್ಷಗಳಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಆ ಸ್ಥಾನಕ್ಕೆ ದೇಶದಲ್ಲಿ ಒಂದು 10 ಮಂದಿ ಒಂದು ಟಾಪ್ ಬಿಸ್ನೆಸ್ ಪೀಪಲ್ ಲಿಸ್ಟಲ್ಲಿ ನಾನು ಒಬ್ಬನಾಗಿರ್ತಾಯಿದ್ದೆ. ಆದರೆ ನಾವು ಬಯಸೋದು, ನಾನು ಹೇಳ್ತೀನಲ್ಲ, ನನ್ನ ಜೀವನದಲ್ಲಿ ರಾಜಕೀಯ ಬೇಡ ಅಂತಂದರೂ ಕೂಡ ರಾಜಕೀಯಕ್ಕೆ ನಾನು ಬರಬೇಕಾಯಿತು. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಾನು ಬಳ್ಳಾರಿ ಬಿಟ್ಟು ಬದುಕಲಾರೆ ಅಂತ ಅಂದ್ಕೊಂಡ್ರೆ ಬಳ್ಳಾರಿ ಬಿಟ್ಟು ಬದುಕುವಂಥ ಸ್ಥಿತಿ ದೇವರು ನಿರ್ಮಾಣ ಮಾಡಿದೆ. ಇವೆಲ್ಲ ಸೇರಿ ನನ್ನ ಇನ್ನೂ ಗಟ್ಟಿ ಮಾಡಿದ್ದು. ಸರ್, ತಮ್ಮ ಮನೆ ಇದೀಗ ಮುರಿದು ಮನೆ ಅಂತ ಹೇಳ್ತಾರೆ. ತಾವು 3 ಜನ ಅಣ್ಣ ತಮ್ಮಂದ್ರು ಈಗ ದಾಯಾದಿಗಳಾಗಿದ್ದಾರೆ ಅಂತ ಈ ಥರದ ಟಾಕ್ಸ್ ಇದೆ ಸರ್, ನಿಜಾನಾ? ಒಂದಂತೂ ಸತ್ಯ. ಇವತ್ತು ನಾವೇನು ಮಹಾಭಾರತ ನಮ್ಮ ಕಣ್ಣು ಮುಂದೆ ಯಾಕೆ ಇಟ್ಕೊಳ್ತೀವಿ? ನಾವು ಹುಡ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳಂತೇಳಿ. ಆದರೆ ನಮ್ಮಲ್ಲಿ ಅಷ್ಟು ಮಹಾಭಾರತ ಯಾಕೆ ಉದಾಹರಣೆ ಕೊಡ್ತೀರಾ? ರಾಮಾಯಣ ತಗೊಳ್ಳಿ ಅಲ್ಲ, ಅಣ್ಣ ತಮ್ಮಂದ್ರು ಹೇಗೆ ಬದುಕಿದ್ರು ಅಂತ ಹೇಳೋದಕ್ಕೆ ರಾಮಾಯಣನೂ ಒಂದು ಸಾಕ್ಷಿ ಇದೆಯಲ್ಲ. ಇದೆ, ಎರಡೂ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ರಾಮಾಯಣದಲ್ಲಿ ರಾಮ-ಲಕ್ಷ್ಮಣರು, ಲಕ್ಷ್ಮಣ ಒಬ್ಬನೇ ಹೋದರೆ ಆಗಲಿ, ಭರತ ಶತ್ರುಘ್ನ ಹೋಗಲಿಲ್ಲ ಅಲ್ಲಿ. ಅಂದರೆ ಅಟ್ಲೀಸ್ಟ್ ಒಂದಿಬ್ಬರಂತೂ ಉಳ್ಕೊಂಡ್ರಲ್ಲ ಅಯೋಧ್ಯೆಯಲ್ಲಿ. ಸೊ ಹಾಗಾಗಿ, ಬಟ್ ಇಲ್ಲಿ ವಿಷಯ ಏನಂತಂದರೆ ಆ ಮಟ್ಟಕ್ಕೆ ನಮ್ಮಲ್ಲಿ
ದ್ವೇಷಗಳು ಯಾವುದೂ ಕೂಡ ನಮ್ಮ ಅಣ್ಣ ತಮ್ಮಂದರಲ್ಲಿ ಇಲ್ಲ. ಯಾವುದೇ ಒಂದು ಆಸ್ತಿ ವಿಚಾರನೋ ಇನ್ನೊಂದು ಅಧಿಕಾರಿ ವಿಚಾರಕ್ಕೆ ಅನ್ನೋದಲ್ಲ. ಸೈದ್ಧಾಂತಿಕವಾಗಿ ಅವ್ರಿಗೆ ಏನಂತಂದರೆ ಏಜಲ್ಲಿ ಕೂಡ ನಾವು ಇನ್ನೂ ಎಷ್ಟು ದಿನ ಅಂತ ಹೋರಾಟ ಮಾಡೋದಕ್ಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ನೆಮ್ಮದಿಯಾಗಿದ್ದೀವಿ ಅನ್ನೋಂಥ ಒಂದು ಭಾವನೆಗಳೇ ಬಿಟ್ಟರೆ, ಬಟ್ಟು ಅಷ್ಟೊಂದು ದೊಡ್ಡ ದ್ವೇಷಗಳು ಮತ್ತು ಹೊಡೆದಾಡಿಕೊಂಡು ಇದು ಮಾಡುವಂಥ ಒಂದು ಸ್ಥಿತಿ ನಮ್ಮಲ್ಲಿ ಯಾವುದೂ ಇಲ್ಲ. ಅಲ್ಲ, ನಿಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು, ತಮ್ಮ ಮಾತೇನಾದರೂ ಕೇಳದೇ ಇದ್ದರೆ ಅವರು ಸೋಲಿಸ್ತಾರೆ. ಈ ಬುದ್ಧಿ ಜನಾರ್ದನ್ ರೆಡ್ಡಿ ಅವರಿಗೆ ಭಾಳ ಚಿಕ್ಕಂದಿನಿಂದನೂ ಇದೆ ಅಂತ ಬೇರೆ ತಮ್ಮದೊಂದು ರಹಸ್ಯ ಹೇಳಿದ್ದಾರೆ ಅವರು ಪಬ್ಲಿಕ್ ಆಗಿ. ಅದು ಒಂದು ವಿಷಯ ಏನಂತಂದರೆ, ನಾನು ಮೊದಲಿಂದ ನಿಮಗೆ ಹೇಳಿದ್ದೆ, ನಾನು ಗೋಲಿ ಆಡೋ ಸಮಯದಿಂದ ಕೂಡ ಹಿಡಿದು ಸೋಲನ್ನು ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ನನ್ನ ಕೈಲಿ ಆಗಲ್ಲ ಅಂತೇಳಿ. ಅದು ನನ್ನ ಅಣ್ಣ ತಮ್ಮಂದರಿಗೆ ಗೊತ್ತಿಲ್ಲದಂಗೆ ಇನ್ಯಾರು ಗೊತ್ತಿರುತ್ತೆ ಹೇಳಿ. ಒಂದು ಎರಡನೇ ವಿಚಾರ ಬಂದು ಅವರಿಗೆ ಒಂದು ಸೋಲಿನ ವಾತಾವರಣ ನಿರ್ಮಾಣ ಆದಾಗ ಅದನ್ನೆಲ್ಲ ನೆನಪಿಸ್ಕೊಂಡು ಅವರು ಗೋಲಿ ಆಟನ ಅವರು ನೆನಪಿಸ್ಕೊಂಡಿರಬೇಕು ಅಂತೇಳಿ ನನಗೆ ಅನಿಸಿತ್ತು ಆ ಸಂದರ್ಭದಲ್ಲಿ. ಸರ್, ಕರ್ನಾಟಕದಲ್ಲಿ ಈಗ ಬಲಿಷ್ಠ ಕಾಂಗ್ರೆಸ್ ಸರ್ಕಾರ ಇದೆ. 136 ಮಂದಿ ಶಾಸಕರಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಬಲಾಢ್ಯ ದೈತ್ಯ ರಾಜಕೀಯ ಶಕ್ತಿಗಳು ಕರ್ನಾಟಕದಲ್ಲಿದೆ. ಇಂಥ ಶಕ್ತಿಯನ್ನು ಎದುರಿಸಲಿಕ್ಕೆ ಬಿ ಜೆ ಪಿಯವ್ರ ಕೈಯಲ್ಲಿ ಆಗುತ್ತಾ ಸರ್ ಕರ್ನಾಟಕದಲ್ಲಿ? ನೋಡಿ, ಅವರು ಯಾವುದೋ ಒಂದು ಅದೃಷ್ಟ ಅವರಿಗೆ ಕೆಲಸ ಮಾಡಿದೆ ಅಂತ ನನಗೆ ಅನಿಸಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿನಗಳಲ್ಲಿ ಈಗಾಗಲೇ ಈ ಒಂದು ವರ್ಷದಲ್ಲೇ ಬಲಿಷ್ಠವಾಗಿ ಇದೆ ಅಂತ ತಾವೇನು ಹೇಳ್ತಾ ಇದ್ದೀರೋ, ಇಷ್ಟು ಬಲಹೀನ ಸರ್ಕಾರ ರಾಜ್ಯದಲ್ಲಿ ಯಾವತ್ತೂ ಯಾರೂ ನೋಡಿಲ್ಲ ಅನ್ನೋಂಥದ್ದು. ಒಂದು ಅಭಿವೃದ್ಧಿ ಕೆಲಸನೇ ಇಲ್ಲ. ತಾವೇ ಹೇಳಿ ನನಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅವರು ಬುನಾದಿ ಹಾಕಿದ್ದಾರೆ ಅನ್ನೋದೇ ಇಲ್ಲ. ನಮಗೆ ಜನಾಶೀರ್ವಾದ ಇದೆ, ಗ್ಯಾರಂಟಿಯೇ ನಮ್ಮ ಸರ್ಕಾರದ ಶಕ್ತಿ ಅಂತಾರೆ ಅವರು. ಅದಕ್ಕೆ ತಾವು ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋಗ್ಬಿಟ್ಟು 5 ಗ್ಯಾರಂಟಿಗಳ ಬಗ್ಗೆ 1,000 ಜನಸಂಖ್ಯೆ ಇರೋ ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲ ಜನರನ್ನು ಒಂದು ಕಡೆ ಸೇರಿಸಿ ಆ 5 ಗ್ಯಾರಂಟಿಗಳು ಎಷ್ಟು ಮಾತ್ರ ಜನರಿಗೆ ತಲುಪ್ತಾ ಇದೆ, ಒಂದು 20% ಜನಗಳಿಗೆ ತಲುಪ್ತಾ ಇದೆ ಅಂತೇಳಿ ತಾವು ಮೀಡಿಯಾದವರೇ ತಾವು ನೇರವಾಗಿ ಕ್ಯಾಮ್ರಾ ತಗೊಂಡೋಗಿ ಸಾರ್ವಜನಿಕರಲ್ಲಿ ಒಂದು ಗುಂಪನ್ನು ಮಾಡಿ ತಾವೇ ಟೆಸ್ಟ್ ಮಾಡಿ. ಸರ್, ಬೆಂಗಳೂರು ಟು ಬಳ್ಳಾರಿ 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ತಮಗೇನಾದರೂ ಸಿಟ್ಟಿದೆಯಾ ಸರ್? ನಾನು ನಿಮಗೆ ಒಂದೇ ಮಾತನ್ನು ಹೇಳಿದೆ, ನಾನು ಕರ್ಮ ಸಿದ್ಧಾಂತ ನಂಬಿರುವಂಥ ನಾನು ಅವರವರ ಕರ್ಮ ಅವ್ರಿಗೆ ನಾನು ಬಿಟ್ಟಿದ್ದೀನಿ ಅಂತೇಳಿ. ಸೊ ಹಾಗಾಗಿ ಸಿಟ್ಟನ್ನು ಇಟ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನನಗೆ. ದೇವರು ಅವ್ರ ಕಡೆಯಿಂದ ಈ ರೀತಿ ತೊಂದರೆ ಆಗಬೇಕಂತ ಬರೆದಿಟ್ಟಿರ್ಬೋದು, ಆಗಿದೆ ಅಷ್ಟೇ. ಸರ್, ಬಳ್ಳಾರಿಯಲ್ಲಿ ಮತ್ತೆ ಬಿ ಜೆ ಪಿ ಬಾವುಟ ಹಾರ್ತದ? 100ಕ್ಕೆ 100 ಶ್ರೀರಾಮುಲವರು. ಈ ಹಿಂದೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಒಬ್ಬ ಸಂಸದನಾಗಿ ಗೆದ್ದಿರೋದು ಶ್ರೀರಾಮುಲವರೇ ನಿಮಗೆ. ಯಾಕಂದರೆ ಕರುಣಾಕರ್ ರೆಡ್ಡಿ ಅವರು 2004 32,000, ಶಾಂತ 2,000, ದೇವೇಂದ್ರಪ್ಪ ಅವರು 40,000, ಶ್ರೀರಾಮುಲವರು 86,000ದಿಂದ ಗೆದ್ದಿದ್ದರು ಪಾರ್ಲಿಮೆಂಟಿಗೆ. ಈ ಬಾರಿ 2 ಲಕ್ಷ 3 ಲಕ್ಷ ಅಂತರದಲ್ಲೇ ಗೆಲ್ತಾರೆ ಶ್ರೀರಾಮುಲು. ಸರ್, ವಿಜಯೇಂದ್ರ ಅವ್ರಿಗೆ ಭವಿಷ್ಯ ಇದೆಯಾ ಸರ್? ಖಂಡಿತವಾಗ್ಲೂ ಕೂಡ. ಇವತ್ತು ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ, ಹಾಗಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಎಲ್ಲರೂ ಭಾವಿಸಿರ್ಬೋದಾಗಲಿ. ನಾನು ವಿಜಯೇಂದ್ರನ ಚಿಕ್ಕಂದಿನಿಂದ ನಾನು ನೋಡ್ತಾ ಇದ್ದೀನಿ. ವಿಜೇಂದ್ರ ಅವರು ಕೂಡ ಅವ್ರ ತಂದೆಗಿರೋಷ್ಟು ಛಲ ಇದೆ. ಖಂಡಿತವಾಗ್ಲೂ ಕೂಡ ನಾನು ಏನೋ ಒಂದು ಸಾಧಿಸಲೇಬೇಕು ಅನ್ನೋಂಥ ಛಲ ಇದೆ ಮತ್ತು ಜನಾಕರ್ಷಣೆ ಇದೆ ಮತ್ತು ಒಳ್ಳೆಯ ತಿಳುವಳಿಕೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ವಿಜೇಂದ್ರ ಅವ್ರ ಬಗ್ಗೆ. ಕೆಲವೊಬ್ಬರಿಗೆ ಅನ್ಬೋದು ಯಡಿಯೂರಪ್ಪ ಅವ್ರ ಮಗ ಅಂತೇಳಿ, ಬಟ್ ಯಡಿಯೂರಪ್ಪ ಅವ್ರ ಮಗ ಅನ್ನೋದಕ್ಕಿಂತ ಕೂಡ ವಿಜೇಂದ್ರ ಅನ್ನೋಂಥ ಒಂದು ಸ್ಥಿತಿಗೆ ಅವರು ಆಲ್ರೆಡಿ ತಲುಪ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅವರು ತಂದೆಗೆ ಬಂದಿರುವಂಥ ಹೆಸರಿಗಿಂತ ಕೂಡ ಇನ್ನೂ ಒಳ್ಳೆಯ ಹೆಸರನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಐತೆ. ಸರ್, 2008ರಲ್ಲಿ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಿಟ್ಟರೆ ಸೆಕೆಂಡ್ ಹೆಸರಿದ್ದಿದ್ದ ಜನಾರ್ದನ್ ರೆಡ್ಡಿ ಭಾಳ ದೊಡ್ಡ ಚರ್ಚೆ ಆಗಿದ್ದು. ಬಹುಶಃ ಯಡಿಯೂರಪ್ಪನವರ ಕಾಲಾವಧಿ ನಂತರ ಬಹುಶಃ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ಬೋದು ಅಂತ ಹೇಳಿದ್ರೆ ಅದು ಬಿ ಜೆ ಪಿಯಲ್ಲಿ ತಾವಿದ್ದರೆ ಜನಾರ್ದನ್ ರೆಡ್ಡಿ ಅಂತ ಆ ಥರದ ಒಂದು ನಾಯಕತ್ವ ಇತ್ತು ತಮ್ಮದು. ಮತ್ತೆ ಏನಾದರೂ ತಾವು ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಯಾವುದಾದ್ರೂ ಇಚ್ಛೆ, ಎಲ್ಲ ರಾಜಕಾರಣಿಗಳಿಗೆ ಒಂದು ದಿನ ಮಂತ್ರಿ ಆಗಬೇಕು ಅಂತ ಇರುತ್ತೆ, ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತದೆ, ಒಂದು ದಿನ ಕೇಂದ್ರದ ಮಂತ್ರಿ ಆಗಬೇಕು ಅಂತ, ಸಾಧ್ಯ ಆದರೆ ಒಂದು ದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಸಾಮಾನ್ಯ ಎಲ್ಲ ರಾಜಕಾರಣಿಗಳಿಗೆ ಇರ್ತದೆ. ಇದೀಗ ತಮಗೆ ಸಿಕ್ಕಿರೋದೊಂದು ಪುನರ್ಜನ್ಮ. ಈ ಪುನರ್ಜನ್ಮದಲ್ಲಿ ತಮ್ಮ ಧ್ಯೇಯ ಏನಿದೆ? ನೋಡಿ, ಖಂಡಿತವಾಗ್ಲೂ ಕೂಡ ತಾವು ಹೇಳಿದಾಗೆ ಭಾಳಷ್ಟು ಬಂದಿಲ್ಲ ಭಾವನೆಗಳಿರ್ಬೋದು. ಈ ಹಿಂದೆ ಕೂಡ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷದಿಂದ ರಾಜಶೇಖರ ರೆಡ್ಡಿ ಅವ್ರ ಮೂಲಕ ನನ್ನ ಮೇಲೆ ಒತ್ತಡ ಬಂತು, ಅವತ್ತೇ ನಾನು ಅವ್ರಿಗೊಂದು ಮಾತನ್ನು ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಆಗಬೇಕಂತ ನಾನು ರಾಜಕೀಯಕ್ಕೆ ಬಂದವನಲ್ಲ, ಎಮೋಷ್ನಲ್ ಆಗಿ ನಾನು ಬಂದಿರುವಂಥ ವ್ಯಕ್ತಿ ನಾನು. ಇವತ್ತಿಗೂ ಕೂಡ ನಾನು ಹೇಳ್ತಾ ಇರೋದು, ನಾವು ಏನು ಬಯಸ್ತೀವೋ ದೇವ್ರು ಏನು ನಮ್ಗೆ ಕೊಡ್ತಾನೋ ಅನ್ನೋದು ಸಂಪೂರ್ಣವಾಗಿ ನಾವು ಏನು ಬಯಸಿದ್ದೆಲ್ಲ ಕೂಡ ಸಿಗೋದಿಲ್ಲ. ರಾಜಕಾರಣ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷಕ್ಕೆ ಇವತ್ತೇನು ಪಕ್ಷ ನನಗೆ ಜವಾಬ್ದಾರಿ ಕೊಡುತ್ತೆ ಆ ಜವಾಬ್ದಾರಿನ
ಪ್ರಾಮಾಣಿಕವಾಗಿ ನಾನು ನಿಭಾಯಿಸೋದಕ್ಕೆ ನಾನು ಕೆಲಸ ಮಾಡ್ತೀನಿ ವಿನಃ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಒಂದು ಗೋಲ್ ಇಟ್ಕೊಂಡು ನಾನು ಹೀಗೆ ಮಾಡಬೇಕು ಅನ್ನೋ ಪ್ರಯತ್ನ ನಾನು ಮಾಡಲ್ಲ. ನಾನು ಸರ್, ಈಗ BJP JDS ಇದ್ದ ಏನು ಲಾಭ ನಷ್ಟ ಸರ್? ಜಸ್ಟ್ ಇದೆಲ್ಲದನ್ನು ನಾವು ಕುಮಾರಸ್ವಾಮಿ ಅವರು ತಮಗೆ ಭಾಳ ಆತ್ಮೀಯ ಮಿತ್ರರು. ಒಂದು ವಿಷಯ ನಾನು ವಿನಯ್ ಕೇಳುವುದೇನಂತಂದರೆ, ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ತನಗೆ ಸ್ವಂತ ಬಲ ಶಕ್ತಿ ಇದ್ದರೂ ಕೂಡ ಯಾರಾದರೂ ಕೂಡ ಅವರು ಬಯಸಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಸ್ನೇಹ ಮಾಡಬೇಕು ಅಂತಂದಾಗ ಅದನ್ನು ಅವ್ರು ಯಾರು ನಿರಾಕರಣೆ ಮಾಡ್ತಾಯಿಲ್ಲ. ರಾಜಕೀಯದಲ್ಲಿ ಎಲ್ಲರೂ ಬೇಕು. ಹಾಗಾಗಿ ಇವತ್ತು JDS ಪಕ್ಷದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಏನು ಅಲಯನ್ಸ್ ಆಗಿದೆ, ಎರಡೂ ಪಕ್ಷಗಳು ಸೇರಿ ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಹೊಸ ಇತಿಹಾಸ ಅಂತಂದರೆ 28ಕ್ಕೆ 28 ಸೀಟ್. ಕಳೆದ ಬಾರಿ BJP 25 ಸೀಟ್ ಗೆದ್ದಿತ್ತು, 2 JDS 1 ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್ಗೆ ಆ 1 ಸೀಟ್ ಕೂಡ ಸಿಗಲ್ಲ. ಸರ್, ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕಾಂಗ್ರೆಸ್ ಬರುತ್ತೆ, ಎಷ್ಟು ಸೀಟ್ BJP ಬರುತ್ತೆ ಸರ್? ನಾನು ಎಷ್ಟು ಸೀಟು ಕಾಂಗ್ರೆಸ್ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವ ಆಗಲ್ಲ ಸರ್. ಕಳೆದ ಬಾರಿ 25 ಗೆದ್ದಿರುವಂಥ BJP, JDS 2, ಇವಾಗ ಇಬ್ಬರು ಸೇರಿರೋ ಕಾರಣ 28 ಆಗುತ್ತೆ. ಲೋಕಸಭೆ ಆದಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗತ್ತೆ ಅಂತ ಈ ಥರದ್ದು ಒಂದು ಹೇಳಿಕೆಗಳನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ, ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ತಮ್ಮದೇನು ಕ್ಯಾಲ್ಕುಲೇಷನ್ ಇದೆ ಸರ್? ದೇವರು ಸಿದ್ದರಾಮಯ್ಯ ಅವರ ಹಣೆಬರಹದಲ್ಲಿ, DK ಶಿವಕುಮಾರ್ ಅವರ ಹಣೆಬರಹದಲ್ಲಿ ಏನು ಬರೆದಿದ್ದಾನೆ ಅನ್ನೋದನ್ನು ನೋಡೋಣ ಲೋಕಸಭಾ ಚುನಾವಣೆ ನಂತರ. ಸರ್, ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ 12:30 ಆಗ್ತಾ ಇದೆ. ತಾವು ಮಧ್ಯರಾತ್ರಿ 12:30ಗೆ ಒಂದು TV ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಿ ಅಂದರೆ ತಾವೇನು 24/7 ರಾಜಕಾರಣ ಮಾಡಬೇಕು ಅಂತ ಡಿಸೈಡ್ ಆಗೇ ಬಂದಿದ್ದೀರಾ ಹೇಗೆ? ಖಂಡಿತವಾಗ್ಲೂ ಕೂಡ ನನಗೆ ಏನಂದರೆ, ಇನ್ನು ಮುಂದೆ ಇಂಥದ್ದೇ ವ್ಯವಹಾರ ಮಾಡಬೇಕು ಅನ್ನೋಂಥ ಒಂದು ಆ ಸ್ಟೇಜ್ ನಾನು ಕ್ರಾಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಮಕ್ಕಳಿಬ್ಬರು ದೊಡ್ಡವರಾಗಿದ್ದಾರೆ, ಇಬ್ಬರು ವಿದ್ಯಾವಂತರು, ಇಬ್ಬರು ಅವರವರು. ಇವತ್ತು ಮಗಳು MBA ಮಾಡಿದ್ದಾಳೆ, ಲಂಡನ್ನಲ್ಲಿ ಡಿಗ್ರಿ ಮಾಡಿ MBA ಮಾಡಿ ಮದುವೆ ಆಗಿದೆ, ಒಂದು ಒಳ್ಳೆ ಮನೆತನಕ್ಕೆ ಹೋಗಿದ್ದಾಳೆ, ಒಳ್ಳೆ ವ್ಯಾಪಾರಸ್ಥರ ಕುಟುಂಬಕ್ಕೆ ಸೇರಿಕೊಂಡಿದ್ದಾಳೆ. ಮಗ ಲಂಡನ್ನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಂದು ಇವತ್ತು ಸಿನಿಮಾ ಮಾಡ್ತಾಯಿದ್ದಾನೆ. ಜೂನ್ ತಿಂಗಳಲ್ಲೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಸೊ ಮಕ್ಕಳು ಸ್ವಶಕ್ತಿಯಿಂದ ಬದುಕುವಂಥದ್ದನ್ನು ಆಲ್ರೆಡಿ ಕಲ್ತಿದ್ದಾರೆ ಅವರು. ಸೊ ನನಗೆ ಇನ್ನೇನಿದ್ರೂ ಕೂಡ ಇನ್ನು ಸಾರ್ವಜನಿಕ ಬದುಕಲ್ಲಿ ನಾನು ಇವತ್ತು ನಿಮ್ಮಲ್ಲಿ ಕ್ಲಿಯರಾಗಿ ಹೇಳಬೇಕಂದ್ರೆ, ನ್ಯೂಸ್ ಫಸ್ಟ್ ಚಾನಲಲ್ಲಿ ಇವತ್ತು ಅರ್ಧರಾತ್ರಿವರೆಗೂ ಕೂಡ ವಿನಾಯಕ್ ಜೊತೆ ಇಂಟರ್ವ್ಯೂ ಮಾಡಿದ್ದು ಇದೇ ಮೊದಲ ಬಾರಿ. ನಾನು ಇಡೀ ಜೀವನದಲ್ಲಿ ಇದೇ ಫಸ್ಟ್ ಟೈಮು. ಸೊ ನಿಮ್ಮ ಬಾಯಿ ಮಾತಂತೆ ನಾನು 24/7 ರಾಜಕಾರಣಿಯಾಗಿ ಬದುಕಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನನ್ನ ಕೊನೆಯ ಪ್ರಶ್ನೆ, ಇಷ್ಟೆಲ್ಲ ಆಘಾತ ಅಪಘಾತ ಆದಮೇಲೂ ಜನಾರ್ದನ್ ರೆಡ್ಡಿ ಕ್ಷೇಮವಾಗಿದ್ದಾರೆ, ಜೀವಂತ ಇದ್ದಾರೆ ಅಂದರೆ ಯಾವ ಕಾರಣಕ್ಕಾಗಿ? ಮುಂದೆ ಇಂಥದ್ದೇನಾದರೂ ಆಗುವಂಥದ್ದಿದೆ, ಈ ಕಾರಣಕ್ಕಾಗಿ ದೇವರು ನಿಮಗೆ ಪುನರ್ಜನ್ಮ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ಭಗವಂತ ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ನಮಗೆ ಯಾವುದಾದ್ರೂ ಒಂದು, ಯಾಕೆಂದರೆ ಎಲ್ಲರ ವಿಷಯದಲ್ಲಿ ಎಲ್ಲ ಘಟನೆಗಳು ಆಗಲ್ಲ. ನನ್ನ ವಿಷಯದಲ್ಲಿ ತಾವೇ ಹೇಳಿದಾಗೆ ಪೂರ್ತಿ ನಾನು ಕೆಳಮಟ್ಟದಿಂದ ಹಿಡಿದು ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಎಂಥ ಒಂದು ಬದುಕನ್ನು ನೋಡಬೇಕು, ಎರಡನ್ನೂ ನೋಡಿರೋಂಥವ್ನು ನಾನು. ನಮ್ಮ ಮಧ್ಯದಲ್ಲಿ ಆಗಿರುವಂಥ ಕಷ್ಟ ನಷ್ಟಗಳು, ನಾನು ಅನುಭವಿಸಿರುವಂಥ 13 ವರ್ಷಗಳ ಒಂದು ವಿಚಾರಗಳಾಗಿರ್ಬೋದು, ಇದೆಲ್ಲವುದನ್ನು ಕೂಡ ದೇವರು ಯಾವುದೋ ಒಂದು ಒಳ್ಳೆಯದಕ್ಕೆ ಬರೆದಿರ್ಬೋದು ಅಂತಲೇ ನನಗನ್ನಿಸುತ್ತೆ ನನಗೆ. ಹಾಗಾಗಿ ಭಗವಂತ ನನಗೆ ತಾವು ಹೇಳಿರುವಂಥ ಒಂದು ಪುನರ್ಜನ್ಮ ಅನ್ನುವಂಥ ಒಂದು ಶಬ್ದ ಏನಿದೆ, ಇಲ್ಲದೆ ಹೋದರೆ ಮಾನಸಿಕವಾಗಿ 42 ತಿಂಗಳ ಕಾಲ 42 ಮಂತ್ಸ್ ಜೈಲಲ್ಲಿ ಒಬ್ಬ ಮನುಷ್ಯ. ಇವತ್ತು ನಾವು ಒಂದು ರೂಮಲ್ಲಿ ಒಂದು 2-3 ಅವರ್ಸ್ ಕೂತ್ಕೊಂಡ್ರೆ ಒಂದೇ ರೂಮಲ್ಲಿ ಇರಲಿಕ್ಕಾಗಲ್ಲ. ಅಂಥದ್ದನ್ನು 42 ತಿಂಗಳ ಕಾಲ ನನ್ನ ಬಂಧಿಸಿರುವಂಥ ಆ ಸಂದರ್ಭ, ಅದನ್ನೇ ನಾನು ತಡ್ಕೊಂಡಿದ್ದೀನಿ ಅಂತಂದರೆ ದೇವರು ಇನ್ನೂ ಒಳ್ಳೆಯದಕ್ಕೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದಾನೆ 13 ವರ್ಷ. ಅಲ್ಲ, ಯಾಕಂದರೆ ಕಾಂಗ್ರೆಸ್ನವರು ಎಷ್ಟೆಲ್ಲ ಅಪಪ್ರಚಾರ ಮಾಡಲಿಕ್ಕಾಗಿದ್ದಾರೆ, ಆರೋಪ ಮಾಡಲಿಕ್ಕಾಗಿದ್ದಾರೆ, ಅಷ್ಟು ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಭೂತಾಯಿಯ ಮೇಲೆ ಅತ್ಯಾಚಾರ ಮಾಡಿ ಹಣ ಮಾಡಿದ್ದಾರೆ, ಜನಾರ್ದನ್ ರೆಡ್ಡಿಗೆ ಸುಂಕಲಮ್ಮನ ಶಾಪ ಇದೆ, ಇಷ್ಟೆಲ್ಲ ಅಪಪ್ರಚಾರದ ಮಧ್ಯನೂ ತಾವು ಹೇಗೆ ಸರ್ವೈವ್ ಆದ್ರಿ ಅಂತ? ಅದು ದೇವರು ಕೃಪೆ. ಯಾಕಂದರೆ ನಾವು ಒಳ್ಳೆಯದನ್ನು ಮಾಡ್ಕೊಂಡಿದ್ದರೆ ದೇವರು ಒಳ್ಳೆಯ ಹಾದಿಯಲ್ಲಿ ತಗೊಂಡೋಗಿ ಹೋಗ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೊಂದಿಲ್ಲ. ಓಕೆ, ಜನಾರ್ದನ್ ರೆಡ್ಡಿ ಅವರು ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವಿನಾಯಕ್. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.